ಪೊಲಿಟಿಷಿಯನ್ ಅಂತ ಕನ್ಸಿಡರ್ ಮಾಡೋದು ಅಥವಾ ಅಡ್ವೊಕೇಟ್ ಅಂತ ಕನ್ಸಿಡರ್ ಮಾಡೋದು? ಅಡ್ವೊಕೇಟ್ ಅಂತಾನೆ ಕನ್ಸಿಡರ್ ಮಾಡಿ. ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಫುಲ್ ಟೈಮ್ ಆಗ್ಬೇಕು ಅಂತಾನೆ ಬಂದಿರೋದು. ಯಾರು ಹೋರಾಟ ಮಾಡ್ತಾ ಇರ್ತಾರೆ ತುಂಬ ಎಗನೆಸ್ಟ್ ಆಗಿ ಯಾರು ಮಾಡ್ತಾ ಇರ್ತಾರೆ ಅವ್ರನ್ನ ಕರ್ಕೊಂಡ್ಬಿಟ್ರೆ ಮುಗಿತಲ್ಲ ಅಲ್ಲಿಗೆ. ನೋಡಿ, ಭಾರತೀಯ ರೆಕಗ್ನೇಷನ್ ಆಗಿರೋದು ನಿಮ್ಮಿಂದಲ್ಲ. ಎಲ್ಲಾದ್ರೂ ಗಾಂಧಿ ಕಾಂಗ್ರೆಸ್ ಆಮೇಲೆ ಇದನ್ನಂತೂ ಬೇರ್ಪಡಿಸ್ಕೊಳಕ್ ಸಾಧ್ಯನೇ ಇಲ್ಲ. ಈ ಜನಕ್ಕೆ ಏನಾದ್ರು ಕೊಡಿ ಅನ್ವೆರಿಫೈಡ್ ಆಗಿ ಅದನ್ನ ಫಾಲೋ ಮಾಡ್ತಾರೆ. ಅವ್ರಿಗೆ ಸ್ವಂತ ನಾಯಕರನ್ನ ಹುಟ್ಟಿಸುವಂತ ಕೆಪಾಸಿಟಿನೇ ಇಲ್ಲ. ಪ್ರತಾಪ್ ಸಿಂಹ ಅವ್ರಿಗೆ ಭವಿಷ್ಯ ಮತಿಭ್ರಮಣೆ ಆಗಿದೆ. ಅವರ ಬಾಯೇ ಶತ್ರು. ಈ ರಾಜಕಾರಣಿಗಳು ಮಾತಾಡ್ಬೇಕಂದ್ರೆ ಭಾಷೆ ಬಳಸ್ತಾರಲ್ಲ, ಇಷ್ಟು ಕೆಳಮಟ್ಟಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ. RSS ಕೊಡುಗೆ ಏನಿದೆ? ಈಗ ಅವರು ನಿಮ್ಗೆಲ್ಲ ತೋರಿಸ್ಬಿಟ್ಟು ಏನ್ ಮಾಡ್ಬೇಕಾಗಿಲ್ವಲ್ಲ? ಬಿಜೆಪಿ ನಾಯಕರುಗಳೆಲ್ಲ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ರು. ಕಾಂಗ್ರೆಸ್ನ ನಾಯಕರುಗಳು ಎಲ್ಲ ಜನರ ಸೇವೆ ಮಾಡ್ತಾ ಇದ್ರು. ಏನಕ್ಕೆ ಸೇವೆ ಮಾಡ್ತಾ ಇದ್ರಿ ಅಂದ್ರೆ ಅವಾಗ ನೀವು ಅಧಿಕಾರದಲ್ಲಿ ಇರ್ಲಿಲ್ಲ. ರಾಹುಲ್ ಗಾಂಧಿಗೆ ಏನು ಗೊತ್ತಿಲ್ಲ, ಪಪ್ಪು ಅಂತಾರಲ್ಲ. ನಿಜವಾದ ಪಪ್ಪು ಇವತ್ತು ಯಾರು ಅಂದ್ರೆ ನರೇಂದ್ರ ಮೋದಿ ಅಂತ ಜನ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ನರೇಂದ್ರ ಮೋದಿ ಅವ್ರ ಇಂಟರ್ವ್ಯೂ ಯಾವ ರೀತಿ ಆಗುತ್ತೆ ಅಂದ್ರೆ ಮುಂಚೆನೆ ಅವ್ರಿಗೆಲ್ಲ ಸ್ಕ್ರಿಪ್ಟ್ ಬರುತ್ತೆ. ಆದ್ರೆ ರಾಹುಲ್ ಗಾಂಧಿ ಅವರು ಯಾರಾದ್ರೂ ಒಬ್ಬರಾದ್ರೂ ಇದು ಪ್ರೀ ಫಿಕ್ಸ್ಡ್ ಇಂಟರ್ವ್ಯೂ ಅಂತ ಹೇಳ್ಬಿಡಿ ಇಲ್ವೇ ಇಲ್ಲ. ಮೋದಿ ಒಳಗಡೆ ಪೈಪ್ ಹಾಕಿದ್ರೆ ಗ್ಯಾಸ್ ಬರುತ್ತೆ. ಹಾಗಾದ್ರೆ ನೀವು ಮೋದಿ ಅವರು ಹೇಳೋದೇ ಸುಳ್ಳು, ರಾಹುಲ್ ಗಾಂಧಿ ಹೇಳೋದೆಲ್ಲ ನಿಜ ಅಂತ ಹೇಳ್ತಾ ಇದ್ರಿ. ಅಲ್ಲ, ಇವತ್ತು ಜನ ಹೇಳ್ತಾ ಇದಾರೆ. ಪ್ರೈಮ್ ಮಿನಿಸ್ಟರ್ ಡಿಗ್ರಿ ಮಾಡಿದ್ದಾರೆ. ನರೇಂದ್ರ ಮೋದಿ ಅವ್ರ ಕ್ಲಾಸ್ಮೇಟ್ಸ್ ಯಾರು ಇಲ್ಲ, ನಾವು ಹುಡುಕ್ತಾ ಇದ್ವಿ. ಪ್ರಧಾನಿ ಅವ್ರ ಬಗ್ಗೆ ನೀವು ಹೇಳ್ತೀರಾ, ರೆಸ್ಪೆಕ್ಟೇ ಮಾಡಲ್ಲ ಅಂತ. ಎವ್ರಿ ಸಂಡೇ ಮಾಡ್ತಾರೆ. ಈಗ ಆ ಲೈವ್ ಮಾಡ್ತಾರಲ್ಲ, ಬರೀ ಅವ್ರೊಬ್ಬರೇ ಮಾತಾಡ್ತಾರೆ. ನೀವು ಅಭಿಮಾನಿಗಳಿಗಾದ್ರೂ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಡ್ಬೇಕಲ್ಲ. ಸರ್ ನಮಸ್ಕಾರ, ಸೂರ್ಯ ಮುಖ್ಯಂದ್ರಾಜ್ ಅವ್ರಿಗೆ ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ನಿಮ್ಮ ಪೊಲಿಟಿಷಿಯನ್ ಅಂತ ಕನ್ಸಿಡರ್ ಮಾಡೋದು ಅಥವಾ ಅಡ್ವೊಕೇಟ್ ಅಂತ ಕನ್ಸಿಡರ್ ಮಾಡೋದು? ಅಡ್ವೊಕೇಟ್ ಅಂತಾನೆ ಕನ್ಸಿಡರ್ ಮಾಡಿ, ಅದು ಹೆಚ್ಚು ಖುಷಿ ಆಗುತ್ತೆ. ಪೊಲಿಟಿಷಿಯನ್ ವೃತ್ತಿಯ ಒಂದು ಭಾಗ. ಓಕೆ, ಅದೇ ಫುಲ್ ಟೈಮ್ ಅಲ್ಲ. ಫುಲ್ ಟೈಮ್ ಅಲ್ಲ, ಒಂಥರ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ. ಅದು ಜಾಬೇ ಅಲ್ಲ. ಸೊ ಎಲ್ಲರೂ ತಪ್ಪು ತಿಳ್ಕೊಂಡಿರೋದು ಏನು ಅಂದ್ರೆ ಪೊಲಿಟಿಕಲ್ ಸ್ಪಿಯರ್ ಅಲ್ಲಿ ಇರೋದೇ ಒಂದು ಜಾಬ್ ಅನ್ಕೊಂಬಿಟ್ಟಿದ್ದಾರೆ. ಜಾಬ್ ಅಲ್ಲ, ಅದು ಸರ್ವಿಸ್. ಕೆಲವೊಬ್ರು ಅದನ್ನೇ ಮಾಡ್ಕೊಂಡಿದಾರಲ್ಲ. ಅದು ಫುಲ್ ಟೈಮ್ ಆದಾಗ ಏನಾಗುತ್ತೆ, ಅದು ನಿಮಗೆ ಸರ್ಕಾರ ನಿಮ್ಮನ್ನ ನೋಡ್ಕೊಳ್ಳುತ್ತೆ. ಸೊ ನಾವಿನ್ನು ಸರ್ಕಾರ ನೋಡ್ಕೊಳ್ಳೋ ಅಂತ ಹಂತಕ್ಕೆ ಬಂದಿಲ್ಲ, ಆಗ ಅದು ಫುಲ್ ಟೈಮ್ ಆಗ್ಬೋದು. ಸೊ ಅವಾಗ ಫುಲ್ ಟೈಮ್ ಆಗೋದು ಕನ್ಫರ್ಮ್. ಫುಲ್ ಟೈಮ್ ಆಗ್ಬೇಕು ಅಂತಾನೆ ಬಂದಿರೋದು. ಸೊ ಅದು ಕಾಲ ಆಸೆ ಇದೆ, ಇನ್ನ ಸ್ವಲ್ಪ ಟೈಮ್ ತಗೊಳತ್ತೆ. ಹಾಗಾದ್ರೆ ಆ ಟೈಮ್ ಆದ್ರೆ ಇವತ್ತಿನ ಪರಿಸ್ಥಿತಿ ಇವೆಲ್ಲ ನೋಡಿದಾಗ ಆ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ನೀವು ನಿಮ್ಮ ಸಂಪೂರ್ಣ ಪರಿಚಯ ಮಾಡ್ಕೋಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಜರ್ನಿ? ನೀವು ಬೆಂಗಳೂರವರ, ಯಾವ ಊರು? ನಾನು ಹುಟ್ಟಿದ್ದೆಲ್ಲ ಬೆಂಗಳೂರೇ. ಇಲ್ಲೇ ನಿಮ್ಮ ಸ್ಟುಡಿಯೋಯಿಂದ ಸ್ವಲ್ಪ ದೂರ ಮಾಡಲ್ ನರ್ಸಿಂಗ್ ಹೋಮ್ ಅಂತ ಇದೆ, ಹಿಂದಿನ ರೋಡು, ನಾಗಪ್ಪ ಸ್ಟ್ರೀಟ್. ಸೊ ಪ್ಯಾಲೇಸ್ ಕುಟ್ಟಳ್ಳಿ ಇದು ನನ್ನ ಜನ್ಮಭೂಮಿ. ಸೊ ಆದರೆ ಮೂಲ ಬಂದು ನಮ್ಮ ತಂದೆಯವರು ಲೆಕ್ಕೇನಹಳ್ಳಿ ಅಂತ, ತುಮಕೂರು ತಾಲೂಕು ಬರುತ್ತೆ, ನಾಗವಲ್ಲಿ ಪಕ್ಕ. ಸೊ ಹೆಬ್ಬೂರು ಹೋಬಳಿ. ಸೊ ತುಮಕೂರವರು. ಸೊ ತಂದೆ ಎಲ್ಲ ಇದರಲ್ಲಿ ಇದ್ದಿದ್ದರಿಂದ ಉಪನ್ಯಾಸಕರು, ಸರ್ಕಾರಿ ಕೆಲಸ. ಸೊ ಎಲ್ಲ ಕಡೆ ಟ್ರಾನ್ಸ್ಫರ್ ಆಗ್ತಾನೆ ಇರೋದು. ನಾನು ಇಲ್ಲೇ ಬೆಂಗಳೂರಲ್ಲಿ ಹುಟ್ಟಿದ್ದು, ಬೆಳೆದಿದ್ದೆಲ್ಲ ಇದೇ ಏರಿಯಾ. ಸೊ ಅದಾದ ನಂತರ ನಾಗರಬಾವಿಗೆ ಶಿಫ್ಟ್ ಆದ್ವಿ. ನಾಗರಬಾವಿನಲ್ಲಿ ಅಪ್ ಟು ನಂದು ಎಜುಕೇಶನ್ ಮುಗಿದು ಮದುವೆ ಆಗಿ ಮಕ್ಕಳಾಗಿ ಈಗ ಇನ್ನೂ ಏನೇನಾಗುತ್ತೋ ಅಲ್ಲಿವರೆಗೂ ನಾಗರಬಾವಿನಲ್ಲೇ ಫುಲ್ ಟೈಮು ಇದಾಗಿದೆ. ಸೊ ಊರಿನ ಜೊತೆ ಒಡನಾಟ ಇದೆ. ಸೊ ಊರಿಗೆ ಹೋಗ್ತಾ ಇರ್ತೀನಿ. ಸೊ ಊರಲ್ಲಿ ರಾಜಕೀಯ ಚಟುವಟಿಕೆಗಳು ಈಗ ಆರಂಭ ಆಗಿದೆ. ಸೊ ತಂದೆಯವರು ನಿವೃತ್ತರಾದರು. ನಿವೃತ್ತರಾಗಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಸೊ ಅವ್ರದ್ದು ಬರವಣಿಗೆ, ಸಾಹಿತ್ಯ, ಹೋರಾಟ ಇದೆಲ್ಲ ತುಂಬ ಸಣ್ಣ ವಯಸ್ಸಿಂದನೂ ಅವ್ರದ್ದು ನೋಡ್ಕೊಂಡು ಬಂದಿದ್ದೀನಿ. ಸೊ ಎಲ್ಲೋದ್ರೂ ಕರ್ಕೊಂಡು ಹೋಗ್ಬಿಡೋರ ಜೊತೆಲಿ. ಸೊ ಆ ಕಾರಣದಿಂದ ಏನಾಗೋಯ್ತು ಅಂದರೆ ನಮ್ಮ ತಂದೆಗೆ ಯಾರ್ಯಾರು ಸ್ನೇಹಿತರಿದ್ರು ಅವರೆಲ್ಲ ನನಗೂ ಹಂಗೆ ಪರಿಚಯ ಆಗಿ, ಆಗ ನನಗೆ ಈಗ ಕೇಳಿದ್ರಲ್ಲ ಕನ್ಫ್ಯೂಷನ್, ನೀವು ಲಾಯರ್ ಪೊಲಿಟಿಷಿಯನ್ ಅಂತ. ಸೊ ನನಗೂ ಒಂದು ಕನ್ಫ್ಯೂಷನ್ ಆಗೋಯ್ತು, ನಾನು ಜರ್ನಲಿಸ್ಟ್ ಆಗ್ಬೇಕಾ, ಮೇಸ್ಟ್ರ್ ಆಗ್ಬೇಕಾ, ಇಲ್ಲ ಹೋರಾಟಗಾರ ಆಗ್ಬೇಕಾ, ಇಲ್ಲ ಬೇರೆ ಏನಾದರೂ ಆಗ್ಬೇಕಾ ಅಂತ. ಸೊ ಆ ಕನ್ಫ್ಯೂಷನ್ ಅಲ್ಲೇ ಕ್ಲಿಯರ್ ಮಾಡಿಕೊಂಡು ಕಡೆಗೆ ಲಾಯರು, ಪೊಲಿಟಿಷಿಯನ್, ಜರ್ನಲಿಸ್ಟು ಆಗಿದೆ ಸ್ವಲ್ಪ ದಿನ. ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಪ್ರಜಾ ಟಿವಿಲಿ ಕೆಲಸ ಮಾಡಿದ್ದೆ. ಆಮೇಲೆ ಲಂಕೇಶಿಗೆ ಬರೀತಾ ಇದ್ದೆ. ಅಗ್ನಿನಲ್ಲಿ ತುಂಬ ಅಗ್ನಿಶ್ರೀಧರು, ಮಂಜುನಾಥ್ ಅದ್ದೆಯವ್ರ ಜೊತೆಗೆ. ಅದ್ದೆಯವರು? ಸೊ ಅದ್ದೆಯವರು ಒಂಥರ ನಮ್ಮ ಸ್ವಂತ ಸಹೋದರ ಇದ್ದಂಗೆ. ಅವರ ಇದರಲ್ಲಿ ಸುಮಾರು ಹೋರಾಟಗಳು, ಬರವಣಿಗೆ ಎಲ್ಲ ಅಗ್ನಿ ತುಂಬ ಬರ್ತಿದ್ದೀನಿ. ಸೊ ಹೋರಾಟ ಅಂತ ಹೇಳಿದ್ರಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅವಾಗಿನ ಹೋರಾಟಕ್ಕೂ ಈಗ 10 ವರ್ಷದಿಂದ ಆಚೆ ಅದು ಹೋರಾಟ. 2010ಗಿಂತ 2010ಗಿಂತ ಹಿಂದೆ ತಗೊಳ್ಳಿ.
ಆಗಿನ ಹೋರಾಟಕ್ಕೂ ಈಗಿನ ಹೋರಾಟಕ್ಕೂ ಏನ್ ಚೇಂಜಸ್ ಇದೆ ಸರ್? ಅಲ್ಲ, ಅದೇನ್ ಚೇಂಜಸ್ ಏನ್ ಕಂಡು ಬರ್ತಾ ಇಲ್ಲ. ಆಗ ಹೋರಾಟ ತೀವ್ರವಾಗಿತ್ತು, ಈಗ ತೀವ್ರತೆ ಕಡಿಮೆ ಆಗಿದೆ. ಕಾರಣ? ಸೊ ಕಾರಣ ಏನು ಅಂದ್ರೆ ಇವತ್ತು ಯಾರಿಗೂ ಹೋರಾಟ ಮಾಡುವಂತ ಒಂದು ಉತ್ಸಾಹ ಇಲ್ಲ. ಸೊ ಅವತ್ತು ನೀವು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ಬೋದಾಗಿತ್ತು. ಆಮೇಲೆ ಮುಖ್ಯವಾಗಿ ಇನ್ನೊಂದೇನು ಅಂದ್ರೆ ಮಾಧ್ಯಮಗಳು ಕವರ್ ಮಾಡ್ತಾ ಇದ್ವು ಹೋರಾಟ ಮಾಡಿದ್ರೆ. ಆ ಟೈಮಲ್ಲೆಲ್ಲ ನಾವು ವಿದ್ಯಾರ್ಥಿ ಜನತಾ ದಳದಲ್ಲಿದ್ದೆ ನಾನು. ಅವಾಗ 17 ವರ್ಷ, 2006-7 ನಾನು ಹೇಳ್ತಾ ಇರೋದು. ಸೊ ಅವಾಗ್ಲೇನೆ ಏನು ಪರಿಸ್ಥಿತಿ ಇವತ್ತೇನಿದೆ ಅದು ಅವತ್ತಿಂದ ಆರಂಭ ಆಗಿತ್ತು. ಸೊ ಅವತ್ತು ಕಾರುಗಳು, ಇನೋವಾ ಕಾರ್ ಅವಾಗ ತಾನೇ ಬಂದಿತ್ತು, ಸ್ಕಾರ್ಪಿಯೋ ಇತ್ತು, 6-7 ಸ್ಕಾರ್ಪಿಯೋ ಇತ್ತು. ಅವಾಗ ಕೈಗೆ ಖಡ್ಗ, ಇಲ್ಲಿ ರಿಯಲ್ ಎಸ್ಟೇಟ್ ಡೆವಲಪ್ ಆಗ್ತಾ ಇತ್ತು. ಸೊ ಬಿಳಿ ಬಟ್ಟೆ ಹಾಕೊಂಡಿರೋರೆಲ್ಲ ಏನೋ ಒಂದು ಹೋರಾಟಕ್ಕೋಸ್ಕರ ಬರೋರು. ಅವರು ಹೋರಾಟ ಏನಾಗೋಯ್ತು ಅಂದರೆ ನನಗೆ ಸಿಲ್ಲಿ ಅನ್ಸಕ್ಕೆ ಶುರುವಾಗೋಯ್ತು. ಯಾಕೆಂದರೆ 10 ಲಕ್ಷ 12 ಲಕ್ಷ ಕೊಟ್ಟು ಕಾರ್ ತೊಗೊತಾರೆ, ಒಂದು ಟೋಲ್ ಪಾಸ್ ಆಗೋಕ್ಕೆ ಯಾವುದೋ ಒಂದು ವೇದಿಕೆ ಕಟ್ಕೊತಾರೆ. ಸೊ ಇನ್ನೊಂದೆಲ್ಲ ಒಂದು ಕಡೆ ದೇವಸ್ಥಾನಕ್ಕೆ ಬಿಡಿಸ್ಕೊಳ್ಳೋಕ್ಕೋಸ್ಕರ ರಾಜಕಾರಣಕ್ಕೆ ಬರೋದು. ಸೊ ಇಂಥವ್ರು ತುಂಬ ದಿನ ಸರ್ವೈವ್ ಆಗಲ್ಲ. ನಾನು ಈ ಕುವೆಂಪು ಅವರ ಓದು, CGK ಅವ್ರ ಹೊಡೆದಾಟ, ಆಮೇಲೆ ನಮ್ಮ ತಂದೆ ಜೊತೆಗೆಲ್ಲ ಸಾಹಿತಿಗಳು, ಕಿರಂ ನಾಗರಾಜ್ ಅವರು, ಅನಂತ್ ಮೂರ್ತಿ, ಸೊ ಇವ್ರನ್ನೆಲ್ಲ ದೇವನೂರು ಮಹಾದೇವ, ಇವ್ರನ್ನೆಲ್ಲ ಹತ್ರದಿಂದ ನೋಡ್ತಾ ಇದ್ನಲ್ಲ. ಸೊ ಅವ್ರದ್ದು ಒಂದು ಪೊಲಿಟಿಷಿಯನ್ಸ್ ಜೊತೆಗೆ ಒಂದು ಹೊಡೆದಾಟ ಇರ್ತಾಯಿತ್ತು. ಅವಾಗಿನ ವಿಶ್ವನಾಥ್ ಅವರು, ಬೇರೆ ಬೇರೆ KH ರಂಗನಾಥ್. ಸೊ ಆ ಕಾಲದ ಇದರಲ್ಲಿ ಸೊ ಇನ್ನೂ ಸ್ವಲ್ಪ ಜನ ಆ ಥರ ಇದ್ರು. ಸೊ ಅವ್ರದ್ದೆಲ್ಲ ಹೋರಾಟ ಇತ್ತು, ವಿದ್ಯಾರ್ಥಿ ಚಳುವಳಿ ಇತ್ತು. ಇವತ್ತು ಮೂಮೆಂಟಿಂದ ಬಂದವರು, ಈಗ ರೇವಣ್ಣ ಅವರಾಗಿರ್ಬೋದು, ಸಲೀಂ ಅಹಮದ್, DK ಶಿವಕುಮಾರ್, ರಾಮಲಿಂಗಾರೆಡ್ಡಿ, ಉಗ್ರಪ್ಪ ಅವರು. ಸೊ ಎಲ್ಲರೂ ಮೂಮೆಂಟ್ಸಿಂದ ಬಂದಂಥವ್ರು. ಈ ಕಡೆ ನೀವು BJPನಲ್ಲಿ ತಗೊಂಡ್ರೆ ಅವರು ಮೂಮೆಂಟಲ್ಲಿ ಇದ್ದವರು. ಜನತಾದಳ ಇನ್ನೂ ಜಾಸ್ತಿ ಇತ್ತು. ಸೊ ಜನತಾದಳದಲ್ಲಿ ಇದ್ದಂಥ ಜನತಾದಳ ಲೈಕ್ ಒಂಥರ ತೇವ್ರ ಮನೆ ಇದ್ದಂಗೆ ಎಲ್ಲರಿಗೂ. ಯೂನಿವರ್ಸಿಟಿನ ಮುಂಚೆ ಇತ್ತೇನೋ? ಅಲ್ಲಲ್ಲ, ಮುಂಚೆದ ಕೇಳ್ತಾರದು, ನಾನು ಇವಾಗಿನ ಬಗ್ಗೆ ಮಾತಾಡೋದೇ ಇಲ್ಲ. ಅಲ್ಲ, ನಾವಿರೋ ಆರಂಭ ಮಾಡಿದಾಗ ಅದೇನು ಅಂತ ಸ್ಟೂಡೆಂಟ್ಗಳಿಗೆ ಅದು ತವ್ರ ಮನೆ ಥರ. ಅವಾಗ ಶ್ರೀಕಂಠ ಮೂರ್ತಿ ಇದ್ರು, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿದ್ರು. ಅವ್ರು ಸ್ವಲ್ಪ JP ಚಳುವಳಿ ಆ ಮೂಮೆಂಟಲ್ಲಿ ಇದ್ದವರು. ಸೊ ಅವರೆಲ್ಲ ಒಂದು ಸ್ವಲ್ಪ YSV ದತ್ತ ಅವರು ಅವಾಗೇನೋ ಕೆಲಸ ಮಾಡೋರು. ಸೊ ಅಷ್ಟೆಲ್ಲ ಆರೋಪಗಳ ನಡುವೆನೂ PGR ಸಿಂಧ್ಯಾ ಇದ್ರು, MP ಪ್ರಕಾಶ್ ಅವ್ರು ಇನ್ನೂ ಇದ್ರು ಅವಾಗ. ಸೊ ಅವ್ರಿಗೆಲ್ಲ ಸ್ವಲ್ಪ ಸಿದ್ದರಾಮಯ್ಯ ಅವರು ನಾವು ಸೇರ್ಕೊಂಡಾಗ ಬಿಟ್ಟಿದ್ರು, ಕಾಂಗ್ರೆಸ್ಗೆ ಹೋಗಿದ್ರು. ಸೊ ಆ ಸಂದರ್ಭದಲ್ಲಿ ಸ್ವಲ್ಪ ಈ ಕಾಂಗ್ರೆಸ್ಸಲ್ಲೂ ಇಲ್ಲೂ ಐಡಿಯಾಲಜಿ ಮೇಲೆ ನಡೀತಾ ಇತ್ತು. ಸೊ ಆಮೇಲೆ ಯಾವಾಗ ನಿಮಗೆ ಬೇರೆ ಬೇರೆ ಪಕ್ಷದ ಜೊತೆಗೆ ಹೋಗೋದು, ಬೆಳಿಗ್ಗೆ ಒಂದು ಪಕ್ಷ, ಮಧ್ಯಾಹ್ನ ಒಂದು ಪಕ್ಷ, ರಾತ್ರಿ ಒಂದು ಪಕ್ಷ, ವಚನ ಭ್ರಷ್ಟತೆ, ಕುಟುಂಬ, ಇವೆಲ್ಲ ಇದಾದ್ಮೇಲೆ ಜನತಾದಳ ನೀವು ಆ ರೀತಿ ಹೇಳೋಕ್ಕಾಗಲ್ಲ. ಸೊ JDSನ ಬಿಡೋಕ್ಕೆ ಕಾರಣ ಏನು ಅವಾಗ? ನೋಡಿ, 2011 ಆ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಬಜರಂಗ್ ದಳ ಬಿಟ್ಟು ಜನತಾದಳ ಸೇರಿದ್ರು. ನಾವೆಲ್ಲ, ನನಗೆ ಈಗಲೂ JP ಮೂಮೆಂಟು ಇದು ಆ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡಬೇಕು ಅಂತ ಇದ್ದಿತ್ತು. ಬೇರೆ ಥರ ಗೊತ್ತಿಲ್ಲ. ಸೊ ಬೇರೆ ಏನೋ ಮಾಡಬೇಕು ಅವೆಲ್ಲ ಇಲ್ಲ, ಈಗಲೂ ಇಲ್ಲ. ಸೊ ಅಧಿಕಾರ ಬರಲೇಬೇಕು ಅಂತೇನಿಲ್ಲ, ಕೊಟ್ಟರೆ ನಿಭಾಯಿಸೋದು, ಇಲ್ಲ ಅಂದ್ರೆ ಇಲ್ಲ. ಅದೇ ರೀತಿ ಅವತ್ತಿನ ಮನಸ್ಥಿತಿನೂ ಹಂಗೆ ಇತ್ತು. ಸೊ ಮಹೇಂದ್ರ ಕುಮಾರ್ ಅವ್ರು ಬಂದಾಗ ಇಲ್ಲಿ ಮೌರ್ಯ ಹೋಟ್ಲಲ್ಲಿ ಉಳ್ಕೊಳ್ಳೋರು. ಸೊ ಅವಾಗ ನಾನು ಇನ್ನೂ ಕಾಲೇಜು ಫೈನಲ್ ಇಯರ್. ಸೊ ನಾನು ಮಹೇಂದ್ರ ಕುಮಾರ್ ಅವ್ರನ್ನ ಭೇಟಿ ಮಾಡಿ, ಈ ಥರ ನಾನು ವಿದ್ಯಾರ್ಥಿ ಜನತಾ ದಳದಲ್ಲಿದ್ದೀನಿ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಮಹೇಂದ್ರ ಕುಮಾರ್ದು ಅವಾಗ ಅದೇ ಒಂದು ಪ್ರೋಗ್ರಾಮ್ ಮಾಡೋರು ಕಸ್ತೂರಿ ಚಾನಲಲ್ಲಿ, ಮಾತಿಗೆ ಮಾತು ಅಂತೆಲ್ಲ. ಸೊ ಅವಾಗ ನಾವು ಸ್ಟೂಡೆಂಟ್ಸ್ ಎಲ್ಲ ಪ್ರಶ್ನೆ ಕೇಳೋದು ಇವೆಲ್ಲ ಮಾಡ್ತಾ ಇದ್ವಿ. ಇವತ್ತೇನು ಇವಾಗ ವಕ್ತಾರಾಗಿ ಬದಲಾಗಿದ್ದೀನಿ. ಸೊ ಅವತ್ತು ಪ್ರಶ್ನೆ ವಿದ್ಯಾರ್ಥಿಗಳಿದ್ದಾಗ ಇದು ಮಾಡ್ತಾ ಇದ್ವಿ. ಸೊ ಮಹೇಂದ್ರ ಕುಮಾರ್ನ ಭೇಟಿ ಮಾಡಿ ಮಾತಾಡಿದ್ಮೇಲೆ ಮಹೇಂದ್ರ ಕುಮಾರ್ ಜೊತೆಗೆ ಒಂದು ಒಡನಾಟ ಶುರುವಾಯಿತು. ಮಹೇಂದ್ರ ಕುಮಾರ್ ಅವಾಗ ಪ್ಲೇನ್ ಇದ್ರು. ಸೊ ಅವರು ಈ RSSನ ಮತ್ತೆ ಬಜರಂಗ್ ದಳದ ಇದರಲ್ಲಿ ತುಂಬಾ ಆಳವಾಗಿ ಹೋಗಿದ್ದರು. ಮತ್ತೆ ಹೋರಾಟ ಮಾಡ್ಕೊಂಡು ಭ್ರಮ ನಿರಸನಾಗಿತ್ತು. ತುಂಬಾ ಮುಗ್ಧವಾದಂತ ಮನುಷ್ಯ. ಇವತ್ತು ಅವ್ರಿಲ್ಲ. ಸೊ ಅವ್ರ ಜೊತೆಗೆ ಅವ್ರು ಬೆಂಗಳೂರಿಗೆ ಬಂದಾಗ ಯಾವ ತರ ಮುಗ್ಧತೆ ಇತ್ತು ಅಂದ್ರೆ, ಅವರು CT ರವಿ ಅಲ್ಲೆಲ್ಲೋ ದೇವನಹಳ್ಳಿಲಿ ಜಮೀನ್ ಮಾಡ್ಬಿಟ್ಟಿದಾರಂತೆ, ಇವ್ರೇನೋ ರಿಯಲ್ ಎಸ್ಟೇಟ್ ಮಾಡ್ತಾರಂತೆ. ಸೊ ಈ ತರದ್ದೆಲ್ಲ ಅವ್ರಿಗೆ ಇಲ್ಲಿ ಯಾವ್ದು ಒಡನಾಟ ಇರ್ಲಿಲ್ಲ. ನಾವೇ ಫಸ್ಟ್ ಟೈಮ್ ಹೊಸ ಬೆಂಗಳೂರಿನ ಮಂತ್ರಿ ಮಾಲಿಕ್ ಕರ್ಕೊಂಡೋಗಿ ಜೀನ್ಸ್ ಪ್ಯಾಂಟ್ ಕೊಡಿಸ್ತಾ ಇದ್ವಿ. ಸೊ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಆಮೇಲೆ ಅವ್ರದ್ದು ಇನ್ನ ಇಲ್ಲಿ ಯಾವ ರೀತಿ ಸಂಬಂಧಗಳು ಇರ್ತವೆ, ಜನ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದೇನೋ ಗೊತ್ತಿರಲಿಲ್ಲ. ಆಮೇಲೆ ಈ ತರ ವಿದ್ಯಾರ್ಥಿ ಚಳುವಳಿ ಮಾಡ್ಬೇಕಾದ್ರೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ NSU ಇದೆ, BJPನಲ್ಲಿ ಯಾವ ರೀತಿ ABVP ಇದೆ, ನಮ್ದು ಒಂದು ಇದನ್ನು ಮಾಡ್ಬೇಕಾದ್ರೆ ನೀವು ವಿದ್ಯಾರ್ಥಿ ಜನತಾದಳ ಅಂತ ಹೇಳ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ. ನೀವೊಂದು ಅದಕ್ಕೆ ಸಪರೇಟ್ ಹೆಸರು ಕೊಡಬೇಕು. ಕುಮಾರಸ್ವಾಮಿ ತುಂಬಾ ಹತ್ರದಲ್ಲಿ ಸೇರಿಸ್ತಾ ಇದ್ರು ಅವಾಗ. ಮಹೇಂದ್ರ ಕುಮಾರ್ನ ತುಂಬಾ ಒಡನಾಟ ಇಟ್ಕೊಂಡಿದ್ರು. ನಮ್ದೆಲ್ಲ ಅವಾಗ ಅಡ್ಡಾನೆ ಗೆಸ್ಟ್ ಹೌಸ್, ಸದಾಶಿವ ನಗರ. ಸೊ ಅದ್ ಬಿಟ್ರೆ ಮೌರ್ಯ ಹೋಟ್ಲು.
ನಾವು ವಿದ್ಯಾರ್ಥಿಗಳು ನಮಗೂ ಏನಂತ ಕಮಿಟ್ಮೆಂಟ್ ಇರಲಿಲ್ಲ. ಈಗಾದ್ರೆ ಕರೆಂಟ್ ಬಿಲ್ ಕಟ್ಟಬೇಕು, ಇನ್ನೊಂದು ಮತ್ತೊಂದೆಲ್ಲ ಇರ್ತದೆ. ಇವಾಗೆಲ್ಲ ಇದೆ. ಸೊ ಅವಾಗೆಲ್ಲ ಆ ಥರದ್ದೇನು ಇಲ್ಲ, ಫುಲ್ ಟೈಮರ್ಸು. ಸೊ ಆ ಸಂದರ್ಭದಲ್ಲಿ ಭಾರತ್ ವಿದ್ಯಾರ್ಥಿ ಕ್ರಿಯಾ ಸಮಿತಿ ಅಂತ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅದನ್ನ ಕುಮಾರಸ್ವಾಮಿ ಅವ್ರಿಗೂ ಹೇಳಿದ್ವಿ. ಕುಮಾರಸ್ವಾಮಿ ಅವರು ಇದಕ್ಕೆ ಏನಾಗುತ್ತೋ ಮಾಡಿ ಬ್ರದರ್, ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು, ಹಂಗೆ ಬ್ರದರ್ ಹಿಂಗೆ ಬ್ರದರ್ ಅಂತ ಹೇಳಿದ್ರು. ಸೊ ಅದು ಬ್ರದರ್ ಇಲ್ಲಿ ಆಫೀಸ್ ಮಾಡಿ ಇಲ್ಲೇ ಪ್ಯಾಲೇಸ್ ಕುಟ್ಟಳ್ಳಿ ಇಲ್ಲೆಲ್ಲ ಅದಕ್ಕೆಲ್ಲ ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಕೊಟ್ರ? ಇಲ್ಲ, ಕೊಡ್ಲಿಲ್ಲ. ಅಲ್ಲಿ ತಮಾಷೆ ಏನಾಯ್ತು ಅಂದ್ರೆ, ಒಂದು ಕ್ಯಾಂಪ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಫಸ್ಟ್. ಎಲ್ಲಾರನ್ನೂ ಕರೆದು, ದ್ವಾರಕನಾಥ್ ಅವ್ರನ್ನ, ಆಮೇಲೆ ಗೋವಿಂದರಾವ್, GK ಗೋವಿಂದರಾವ್, ಆಮೇಲೆ ಶ್ರೀ ರಾಮಚಂದ್ರ ಗೌಡ್ರು, ಪ್ರೊಫೆಸರ್ ಭಗವಾನ್, ರವಿಕೃಷ್ಣ ರೆಡ್ಡಿ ಅವರು. ಸೊ ರವಿಕೃಷ್ಣ ರೆಡ್ಡಿ ಅವರು ಆಗ್ತಾನೆ ಬಂದಿದ್ರು. ರವಿಕೃಷ್ಣ ರೆಡ್ಡಿ ಅವರು ಹೊಸಬ್ರು. ಅದಾದ್ಮೇಲೆ ದೀಪಕ್ ತಿಮ್ಮಯ್ಯ ಅವರು, ತುಂಬಾ ಜನ, ಆಮೇಲೆ ಸುಧೀರ್ ಕುಮಾರ್ ಮುರಳ್ಳಿ ಅವರು ಆಗ್ತಾನೆ ಇದರಿಂದ ಆಚೆ ಬರ್ತಾ ಇದ್ರು. ಸೊ ಇವ್ರನ್ನೆಲ್ಲ ಕರೆಸಿ ಮೈಸೂರಲ್ಲಿ ಒಂದು ಕ್ಯಾಂಪ್ ಮಾಡಿ ಒಂದು 3 days ವರ್ಕ್ಶಾಪ್, ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳನ್ನ ಸೇರಿಸಿ ಅಲ್ಲಿ ವರ್ಕ್ಶಾಪ್ ಮಾಡಿ, ಸಾರಾ ಮಹೇಶ್ ಇವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ಅವಾಗ. ಸೊ ಕುಮಾರಸ್ವಾಮಿ ಅವರು ಒಂದು ಸ್ವಲ್ಪ ಹಣನೂ ಕೊಟ್ಟಿದ್ರು. ಅಲ್ಲಿ ಏನಾಗೋಯ್ತು, ಒಂದು ಸ್ವಲ್ಪ ಹಣ ಮಿಕ್ಬಿಡ್ತಲ್ಲ, ಇಲ್ಲ ಗಲಾಟೆ ಸ್ಟಾರ್ಟ್ ಆಗಲಿಲ್ಲ. ಇವರು ಮಹೇಂದ್ರ ಕುಮಾರ್ ಅವರು ಏನು ಅನ್ಕೊಂಡ್ರು, ನನಗೆ, ನಾನು ಮತ್ತು ಇನ್ನೊಬ್ರು ಚೇತನ್ ಅಂತ ಇಬ್ರು ಜಾಸ್ತಿ ಇದು ಮಾಡ್ತಿದ್ವಿ. ಸೊ ಕರೆದ್ಬಿಟ್ಟು, ನೋಡ್ಬರಯ್ಯ ನಿಮಗೆ 3 ಲಕ್ಷ ಮಿಕ್ಕಿದೆ, ಸೊ ಇದನ್ನ ತಗೊಂಡೋಗಿ ಕುಮಾರಣ್ಣಂಗೆ ಕೊಟ್ಬಿಡೋಣ, ತುಂಬ ಸಂತೋಷ ಪಟ್ಬಿಡ್ತಾರೆ ಅಂತ ಅನ್ಕೊಂಡ್ರು. ಸೊ ಕುಮಾರಸ್ವಾಮಿ ಅವ್ರಿಗೆ ಗೆಸ್ಟ್ ಹೌಸಲ್ಲಿ ತೊಗೊಂಡೋಗಿ, ಅಣ್ಣ ಎಲ್ಲ ಕಾರ್ಯಕ್ರಮ ಚೆನ್ನಾಗಾಯಿತು, ಎಲ್ಲ ದೊಡ್ಡವರೆಲ್ಲ ಬಂದಿದ್ರು, ರೈತ ಸಂಘದವರು, ಇವರು ಎಲ್ಲ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಾಗಿದ್ದಾರೆ. ಸೊ ನಿಮಗೆ ಇಷ್ಟು ಹಣ, ಸಾರಾ ಮಹೇಶು, ಆಮೇಲೆ ಅಲ್ಲಿದ್ದವರು ಯಶವಂತ್ ಅಂತ ಹೋಗಿದ್ರು, ಆಮೇಲೆ ಮೈಸೂರು ಮೇಯರ್ ಆಗಿದ್ರು ರವಿ, ಸೊ ಅವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ 3 ಲಕ್ಷ ವಾಪಸ್ ಕೊಟ್ಟರು. ಆದರೆ ಅವ್ರ ಮನಸ್ಥಿತಿ ಬೇರೆ ಥರ ಓಡುತ್ತೆ. ಸೊ 3 ಲಕ್ಷ ವಾಪಸ್ ಕೊಡ್ತಾ ಇದ್ದಾರೆ ಅಂದರೆ ಇನ್ನೆಷ್ಟು ಲಕ್ಷ ಇಟ್ಕೊಂಡಿರ್ಬೋದು ಇವರು ಅಂತ, ನನ್ನನ್ನು ಇಂಪ್ರೆಸ್ ಮಾಡೋಕೆ ಈ ಥರ ಬಂದಿದ್ದಾರೆ ಅಂತ ಆ ಆ್ಯಂಗಲಲ್ಲಿ ತೊಗೊಳ್ತಾ ಇದ್ರು. ಸೊ ಮಹೇಂದ್ರ ಕುಮಾರ್ ಅವ್ರಿಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿ ಹಿಂಗೆ ನಂಬಕ್ಕೆ ಹೋಗ್ಬೇಡಿ, ಇನ್ನೂ ರಾಜಕಾರಣ ನಿಮ್ಗೆ ಗೊತ್ತಿಲ್ಲ, ಸೊ ಅದರಲ್ಲೂ ಇವ್ರ ಹತ್ರ ತುಂಬ ಹುಷಾರಾಗಿರ್ಬೇಕು ಎಂತ ನೀನು ಹೇಳೋದು. ಕುಮಾರಣ್ಣ ಚಿನ್ನದಂಥ ಮನುಷ್ಯ, ಹೆಂಗರುಳಿನ ವ್ಯಕ್ತಿ ಅಂತ ಹೇಳೋರು, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಬಿಡಿ ಅಂತ ಹೇಳ್ತಾ ಇದ್ದೆ. ಸೊ ಅದಾದ ನಂತರ BVKS, ಅವಾಗೆಲ್ಲ ನಾವು ಚಳುವಳಿಗಳು ಯಾವ ರೀತಿ ಮಾಡ್ತಾ ಇದ್ವಿ ಅಂದರೆ, ಆ ಟೈಮಲ್ಲಿ ಯಡಿಯೂರಪ್ಪ ಅವ್ರ ಸರ್ಕಾರ ಇತ್ತು, ಸ್ವಾಮಿ ವಿವೇಕಾನಂದ ಅಭಿಯಾನ ನಡೀತಾ ಇತ್ತು. ಸೊ ನಾವು NSVನವರು, ಆಮೇಲೆ ಅನಂತ್ ನಾಯಕ್ ಅವಾಗ SFI ಅಧ್ಯಕ್ಷರಾಗಿತ್ತು, SFIನವರು, ಆಮೇಲೆ ಇವರು ಎಲ್ಲ ಅಲ್ಲೇ ಎಡಪಂಥೀಯ ವಿದ್ಯಾರ್ಥಿ AIDS-ನವರು, ಆಮೇಲೆ ಎಲ್ಲ ನಾವೆಲ್ಲ ಜೊತೆ ಸೇರಿ ಆಲ್ಮೋಸ್ಟ್ ಎಲ್ಲರೂ ಕವರ್ ಆಗೇ ಮಾಡ್ತಾ ಇದ್ದಿದ್ದು. ಸೊ ಆ ಥರದ್ದು ಇದರಲ್ಲಿ ನಮಗೆ ಜಾತ್ಯತೀತ ಇದರಲ್ಲಿ ಯಾರಿದ್ದಾರೆ ಅವೆಲ್ಲ ಒಟ್ಟಿಗೆ ಇರ್ತಾ ಇದ್ವಿ. ಸೊ ಅದಾದ ನಂತರ ಸ್ವಲ್ಪ ದಿನ ಮಹೇಂದ್ರ ಕುಮಾರ್ ಅವ್ರಿಗೂ ಇದೆಲ್ಲ ಗೊತ್ತಾಯ್ತು, ಅವ್ರಿಗೂ ಸ್ವಲ್ಪ ಭ್ರಮ ನಿರಸನ ಆಯಿತು. ಆ ವಿದ್ಯಾರ್ಥಿ ಹೋರಾಟವನ್ನು ಏನು ಗಾಂಧಿ ಜಯಂತಿ ದಿನ ನಾವು ಇಲ್ಲಿ ಶಿಕ್ಷಕರ ಸದನದಲ್ಲಿ ಆರಂಭ ಮಾಡಿದ್ವು. ಅವತ್ತೇ ಕುಮಾರಸ್ವಾಮಿ ಅವ್ರ ಇನಾಗ್ರೇಷನ್, ಅವತ್ತೇ ಅದು ಫೈನಲ್. ಅಷ್ಟೇ ಇನಾಗ್ರೇಷನ್ ಒಂದೇ ದಿವಸ ಆಗೋಯ್ತು. ಸೊ ಅದಾದ ನಂತರ ಮಹೇಂದ್ರ ಕುಮಾರ್ ಅವರಿಂದ ದೂರ ಆದರು. ಅಂದರೆ ಸ್ವಲ್ಪ ನಿಧಾನವಾಗಿ ಅವ್ರದ್ದು ಸಂಪರ್ಕ ಕಡಿತವಾಗ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಅವರು ಇದಾದರು. ನನಗೂ ಅಷ್ಟೊತ್ತಿಗೆ ಇದನ್ನ ನಂದು ಮುಗ್ದಿತ್ತು, ಎಜುಕೇಶನ್ ಮುಗ್ದಿತ್ತು. ನಾನು ಸ್ವಲ್ಪ ವಕೀಲಿಗೆ ನಮ್ಮ ಗುರುಗಳು CH ಹನುಮಂತರಾಯ್ ಅವ್ರ ಜೊತೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಇದೆಲ್ಲ ಚಳುವಳಿ ಹೋರಾಟ ಪಾರ್ಟ್ ಟೈಮ್ ಆಯಿತು, ಇದು ಫುಲ್ ಟೈಮ್ ಆಗಿತ್ತು. ಸೊ ಆದರೂ ಡಿಸ್ಟರ್ಬೆನ್ಸ್ ಆಗೋದು. ಸೊ 2013ರಿಂದ 14-15ವರೆಗೂ ಪ್ರಾಕ್ಟೀಸ್. ಸೊ ಅವಾಗ ರಾಜಕೀಯವಾಗಿ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ. ಆಮೇಲೆ 2015ರಲ್ಲಿ ನಮ್ಮ ಶಿವಪ್ರಕಾಶ್ ಪ್ರೆಸ್ ಕ್ಲಬ್ ಜನರಲ್ ಸೆಕ್ರೆಟರಿ ಆಗಿದ್ರಲ್ಲ, ಅವರು ಪ್ರಜಾ TV ಸ್ಟಾರ್ಟ್ ಆಗ್ತಾ ಇದೆ. ಅವಾಗ ಕೋರ್ಟ್ ರಿಪೋರ್ಟಿಂಗ್ಗೆ ತುಂಬಾ ಇದಿತ್ತು. ಈ ಯಡಿಯೂರಪ್ಪ ಅವ್ರ ಕೇಸ್ ಆಗಿತ್ತು, ಕಟ ಸುಬ್ರಹ್ಮಣ್ಯ, ಸುಮಾರು ಕೇಸ್ಗಳು. ಕುಮಾರಸ್ವಾಮಿ ಅವ್ರ ಕೇಸ್ ಆಲ್ಮೋಸ್ಟ್ 2006-7 ಸ್ಟಾರ್ಟ್ ಆಗಿದ್ದು, 9-10 6-7ರಿಂದ ಕೇಸ್ಗಳು ಸ್ಟಾರ್ಟ್ ಆಗಿದ್ದು. ಅದು ಒಳ್ಳೆ ಈ ಯಡಿಯೂರಪ್ಪ ಅವ್ರು ಜೈಲಿಗೆ ಕಳಿಸುವಂತ ಸಂದರ್ಭದಲ್ಲಿ ನಾನು ನಮ್ಮ ಗುರುಗಳು CH ಹನುಮಂತರಾಯ್ ಅವ್ರ ಜೊತೆ ಇದ್ದೆ. 2010, 11, 12ರಿಂದ ಸ್ಟಾರ್ಟ್ ಆಗಿತ್ತದು. ಸೊ ಅವಾಗ ಇನ್ನೂ ನಾನು ವಿದ್ಯಾರ್ಥಿ, ಆಗಲೂ ಹೋಗ್ತಾ ಇದ್ದೆ ಅವ್ರ ಆಫೀಸ್ಗೆ. ಸೊ ಯಡಿಯೂರಪ್ಪ ಅವ್ರ ಜೈಲಿಗೆ ಹೋದ ನಂತರ ಸುಮಾರು ಒಂದು 40 ಕೇಸ್ಗಳು ಆ ಥರ ಆಗ್ತಾ ಇತ್ತು. ಎಲ್ಲ PCRಗಳು ಹಾಕೋದು, ಎಲ್ಲರ ಮೇಲೂ PCR ಇತ್ತು ಆವತ್ತಿನ ಕಾಲದಲ್ಲಿ. ಸೊ ಆ ಥರದ್ದೊಂದು ಇದು ನಡೀತು. ಸೊ ಅದಾದ ನಂತರ ಹಂಗೆ ನಾನು ಪ್ರಾಕ್ಟೀಸ್ ಇದು ಮಾಡ್ತಿದ್ದೆ. ಸೊ ಕೋರ್ಟ್ ರಿಪೋರ್ಟಿಂಗ್ ನಡೀತಾ ಇತ್ತಲ್ಲ, ಅವಾಗ ಮೀಡಿಯಾದಲ್ಲಿ ಕೋರ್ಟ್ ರಿಪೋರ್ಟಿಂಗ್ ಒಂದು ವಿಶೇಷವಾದಂಥ ಇದಿತ್ತು.
ಅವಕಾಶ ಇತ್ತು. ಅವಕಾಶ ಮತ್ತೆ ಅದು ಇಂಪಾರ್ಟೆನ್ಸ್ ಸ್ವಲ್ಪ ಅದು ಬೇರೆ ತರ, ಯಾಕೆಂದ್ರೆ ಬೇರೆ ಪೊಲಿಟಿಕಲಿ ಮತ್ತೆ ಸಿನಿಮಾ ಮತ್ತೆ ಬೇರೆ ತರ ಅಂತ ಅಂದ್ರೆ ಪ್ರೋಗ್ರಾಮ್ ಅಂದ್ರೆ ಅದು ಅದೇನ್ ಬೇಕಾದ್ರೆ ಹೇಳ್ಬೋದು ನೀವು. ಹೌದು, ಬಟ್ ಆದ್ರೆ ಕೋರ್ಟಿಂಗ್ ವಿಚಾರದಲ್ಲಿ ಪ್ರಾಪರ್ ಆಗಿ ಹೇಳ್ಬೇಕು. ಸುಮ್ಮನೆ ಇಲ್ಲಿ ಕುತ್ಕೊಂಡು ಏನೋ ಮಿಸ್ಗೈಡ್. ಸೊ ಅದು ಕೋರ್ಟು ಅಬ್ಸರ್ವ್ ಮಾಡ್ತಾರೆ, ನಾಳೆ ಲಾಯರ್ಗಳು ಅದನ್ನ ಇದು ಮಾಡ್ತಾರೆ. ಸೊ ಅದಕ್ಕೆಲ್ಲ ಲೀಗಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದವರೇ ಕೋರ್ಟ್ ರಿಪೋರ್ಟರ್ಸ್. ರಮೇಶ್ ಟಿವಿ ಲೈನ್, ಆಮೇಲೆ ನಮ್ಮ ಸುವರ್ಣ ರಮೇಶ್, ಆಮೇಲೆ ಈ ಟಿವಿನಲ್ಲಿ ತುಂಬಾ ಜನ ಇದ್ರು. ಆಮೇಲೆ ನಮ್ಮ ಮಂಜುನಾಥ್ ಅಂತ ಜನಶ್ರೀಲಿ ಅವ್ನು TV5, ಈಗ ನ್ಯೂಸ್ ಫಸ್ಟ್. ಸೊ ಚನ್ಕೇಶವ್ ಕಸ್ತೂರಿ ಚಾನಲ್. ಸೊ ಇವರೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಲೀಗಲ್ ಷಣ್ಮುಖಪ್ಪ ಅವ್ರ ಪ್ರಜಾವಾಣಿ. ಅದನ್ನು ಇನ್ನೊಂದೇನಂತಂದ್ರೆ ನಾನು ರಮೇಶ್ ಅವ್ರದ್ದೇ ಜಾಸ್ತಿ ಇದು TV9 ರಮೇಶ್ ಸ್ಟಾರ್ ರಿಪೋರ್ಟರ್ ಇವಾಗ್ಲೂ ಒಂದ್ಸಲ ಯಾವ್ದೇ ಚಾನಲ್ ಹಾಕಿದ್ರೆ ಅಲ್ಲೊಂದ್ಸಲ ನೋಡ್ಕೊಂಡ್ ಬರ್ತೀನಿ ನಾನು ಒಂದು ರೌಂಡ್ ರಮೇಶ್ ಏನ್ ಹೇಳ್ತಾ ಇದಾರೆ ಅಂತ. ಸೊ ರಮೇಶ್ ಲೀಗಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಿದ್ರಿಂದ ಸೊ ಬೇಗ ಸುದ್ದಿ ಸಿಗೋದು ಇದಾಗ್ತಾ ಇತ್ತು. ಸೊ ಆಮೇಲೆ ಪ್ರಜಾ ಟಿವಿನಲ್ಲಿ ರವಿ ಅವರು ಮತ್ತೆ ಶಿವಪ್ರಕಾಶ್ ಇವೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಸೇರ್ಕೊಂಡೆ ಕೋರ್ಟ್ ರಿಪೋರ್ಟಿಂಗ್ ಪ್ಲಸ್ ಅಲ್ಲಿ ಲೀಗಲ್ ಅಡ್ವೈಸರ್ ಅಂತ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಬಿಡಕ್ಕೆ ರೆಡಿ ಇರಲಿಲ್ಲ. ಸೊ ಅದನ್ನ ಸನ್ನದ್ನ ಸರೆಂಡರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದನ್ನ ನೋಡ್ಕೊಂಡು ಕೋರ್ಟ್ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇವ್ರ ಜೊತೆಗೆಲ್ಲ ಈ ಕೋರ್ಟ್ ರಿಪೋರ್ಟಿಂಗ್, ಆಮೇಲೆ ರಮ್ಯಾ ಉದಯ ಟಿವಿ, ಸೊ ಎಲ್ಲರೂ ಒಳ್ಳೆ ಒಂದು ಪೂರ್ಣಿಮಾ ಡೆಕ್ಕನ್ ಹೆರಾಲ್ಡ್ ಒಂದು ಟೀಮ್ ಇರೋದು. ಸೊ ಯಾವ ಬೇರೆ ತರ ಅದೇ ಒಂದು ಸ್ಪಿರಿಟೇ ಬೇರೆ ತರ ಇರುತ್ತೆ. ಚೆನ್ನಾಗಿತ್ತು. ನಾನು ನಿಜವಾಗ್ಲೂ ನನಗೆ ಕಾಲೇಜಲ್ಲಿ ಕಲ್ತಿದ್ದಕ್ಕಿಂತ ಪ್ರಾಕ್ಟಿಕಲ್ ಕಲ್ತಿದ್ದಕ್ಕಿಂತ ಕೋರ್ಟ್ ರಿಪೋರ್ಟರ್ ಆಗಿ ಲೀಗಲ್ ನಾಲೆಡ್ಜ್ ನ ತಗೊಂಡಿದ್ದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸೊ ಯಾಕೆಂದ್ರೆ ನಾನು ಬರೀ ಕ್ರಿಮಿನಲ್ ಒಂದೇ ನೋಡ್ತಾ ಇದ್ದೆ. ಸೊ ಅಲ್ಲಿ ನಿಮ್ಗೆ ರಿಪಿಟೇಷನ್ 360 ಡಿಗ್ರಿ PIL, ಈ ಕಸದ ಬಗ್ಗೆ PIL ಹಾಕೋರು, ಇನ್ನೊಂದ್ರ ಬಗ್ಗೆ PIL ಹಾಕೋರು. ಇಲ್ಲ ಅದನ್ನ ಹೆಂಗೆ ಫಾರ್ಮ್ಯಾಟ್ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದಾಗ್ಲೇ ನಿಮ್ಗೆ ವಾಟ್ಸಪ್ ಬಂದ್ಬಿಟ್ಟಿತ್ತು. ಸೊ ಇಷ್ಟು ಸ್ಟಾರ್ಟ್ ಆಗಿತ್ತು. ವಾಟ್ಸಪ್ ಸ್ಟಾರ್ಟ್ ಆಗಿತ್ತು. ಈ ಸುದ್ದಿ ಕಳ್ಸೋದು, ಕಳ್ಸೋದು, FTP ಮಾಡೋದು ಅವೆಲ್ಲ ತುಂಬಾ ಸುಲಭ ಇತ್ತು. ಆಮೇಲೆ ನಮ್ಮ ಈ ಗಣೇಶ್ ತಿರೋಗ್ಬಿಟ್ಟಿದೆ, ಕ್ರೈಮ್ ಚೀಫ್ ಆಗಿದ್ರು ಅವಾಗ. TV5 ಇದ್ರು, ಪ್ರಜಾ ಟಿವಿನಲ್ಲಿ ಕ್ರೈಮ್ ಚೀಫ್ ಆಗಿದ್ರು, ಕಸ್ತೂರಿನಲ್ಲಿ ಇದ್ರು. ಅವ್ರಿಗೆ ಒಳ್ಳೆ ಕ್ರೈಮ್ ನೆಟ್ವರ್ಕ್ ಇತ್ತು. ನಾನು ಕ್ರಿಮಿನಲ್ ಕೇಸ್ ನಡೆಸಿದೆ, ನನಗೂ ಒಳ್ಳೆ ನೆಟ್ವರ್ಕ್ ಇರೋದು. ಸೊ ಪ್ರಜಾ ಟಿವಿನಲ್ಲಿ ಫಸ್ಟ್ ಕ್ರೈಮ್ ಇದನ್ನ ಬ್ರೇಕ್ ಮಾಡ್ತಾ ಇದ್ವಿ ನಾವು. ಆಮೇಲೆ ನಾವು ಇದನ್ನ ಸ್ಟೋರಿ ಹೆಂಗ್ ತೆಗಿತಾ ಇದ್ವಿ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗ್ತಾ ಇದ್ವಿ, FIRಗಳು ಯಾವ್ದಾಗಿದೆ ಅಂತ ನೋಡ್ತಾ ಇದ್ವಿ. ಸೊ 302 ಅಂದ್ರೆ ಮರ್ಡರ್ ಕೇಸು, 376 ರೇಪು, 350 ಕ್ರೈಮ್ ಅಗೇನ್ಸ್ಟ್ ವುಮೆನ್. ಸೊ ಯಾವ್ದಾಗಿದೆ ಕೆಲವೆಲ್ಲ ಬರ್ತಾ ಇರಲಿಲ್ಲ ನಿಮ್ಗೆ ಆಚೆಗಡೆ. ಸೊ ಆ ಸುದ್ದಿಗಳು ಅದನ್ನ FIRಗಳನ್ನ ನಾನು ತೊಗೊಂಡ್ಬಂದು ಗಣೇಶಿಗೆ ಕೊಡ್ತಾ ಇದ್ದೆ. ಗಣೇಶ್ ಅದನ್ನ ಆನ್ಲೈನಲ್ಲಿ ಡೌನ್ಲೋಡ್ ಮಾಡೋರು ಅವಾಗ. ಸೊ ಡೌನ್ಲೋಡ್ ಮಾಡಿ FIR ನೋಡಿಕೊಂಡು ಈ ಸಂಬಂಧಪಟ್ಟ ಸ್ಟೇಷನಿಗೆ ಮಾತಾಡಿ ಸ್ಟೋರಿಗಳು ಬ್ರೇಕ್ ಮಾಡ್ತಾ ಇದ್ವಿ. ಒಳ್ಳೊಳ್ಳೆ ಸೆನ್ಸೇಷನ್ ಸ್ಟೋರಿ ಮಾಡ್ತಾ ಇದ್ವಿ. ಸೊ ಆ ಥರದ್ದು ಒಂದು ಒಳ್ಳೆ ಅನುಭವ. ಅಲ್ಲಿ ಎಷ್ಟು ಜನ ಮುಳುಗಿದ್ರಿ ಪತ್ರಿಕೋದ್ಯಮದಲ್ಲಿ? ಅಲ್ಲೊಂದು 2.5 ವರ್ಷ. ಈ ನ್ಯೂಸ್ ಪ್ಯಾನಲ್ ಡಿಸ್ಕಷನ್ಸ್ಗೆ ಗೆಸ್ಟ್ಗಳನ್ನ ನಾವು ಮಾಡ್ತಾ ಇದ್ವಲ್ಲ. ಸೊ ಒಂದು ಸತಿ ಒಂದು ರೇಪ್ ಕೇಸ್ ಇದರಲ್ಲಿ ಹೈಕೋರ್ಟಲ್ಲಿ ಅಕ್ಯೂಸ್ ಪರವಾಗಿ ಗೆದ್ದಿದ್ರು. ಸೊ ಅದನ್ನ ಸ್ಟೋರಿ ಮಾಡೋಕ್ಕೆ ಅಂತ ಹೋದಾಗ SA ಅಹಮದ್ ಅವರು ಸಿಕ್ಕಿದ್ರು. SA ಅಹಮದ್ ಅವರು ಅವತ್ತು ನನ್ನ ಅವ್ರದ್ದು ಭಾಷೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾತಾಡೋದು, ಕನ್ನಡ ತುಂಬ ಅದ್ಭುತವಾಗಿತ್ತು. ಸೊ ಇವ್ರಿಗೆ ಒಂದು ಅವಕಾಶ ಕೊಡ್ಬೋದಲ್ಲ ಪ್ಯಾನಲ್ ಡಿಸ್ಕಷನ್ಸ್ಗೆ ಅಂತೇಳಿ ಈ ಲೀಗಲ್ ಒಪಿನಿಯನ್ಸ್ಗೆ ಅವ್ರನ್ನ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಒಡನಾಟ ಶುರುವಾಯಿತು. ಅವ್ರು ನಿಧಾನವಾಗಿ ರಾಜಕಾರಣ ಅದು ಇದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನನಗೆ ರಾಂಗ್ ಪ್ಲೇಸಲ್ಲಿ ಇದ್ದೀರಾ, ನಾನು ನೀವಿಬ್ಬರು ಒಟ್ಟಿಗೆ ರಾಜಕಾರಣ ಸ್ಟಾರ್ಟ್ ಮಾಡಬೇಕು, ಇದನ್ನು ಯೋಚನೆ ಮಾಡಿ ಸಾಕು, ಇದನ್ನ ಬಿಟ್ಬಿಟ್ಟು ಮತ್ತೆ ಪ್ರೊಫೆಷನ್ ಇದನ್ನು ಸ್ಟಾರ್ಟ್ ಮಾಡಿ. ಇಲ್ಲ ಸರ್, ಅದು ಯಾವುದೋ ಕಾಲದಲ್ಲಿ ಎಲ್ಲ ಹಿಂಗೆಲ್ಲ ಆಯಿತು, ಸಂಘಟನೆ ಎಲ್ಲ ಮಾಡಿ ಸಾಕು, ಇನ್ನೇನು ರಾಜಕಾರಣ ಮಾಡಿ ಏನೋ ಅಂಥದ್ದೇನಿಲ್ಲ. ಇಲ್ಲ ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕು, ಸೊ ನಮ್ಮ ಜವಾಬ್ದಾರಿ ಅದು, ನೀವು ಯೋಚನೆ ಮಾಡಿ ಅಂತೇಳಿ. ಆಮೇಲೆ ಯೋಚನೆ ಮಾಡಿ 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 ಕಡೆಗೆ 2017-18 ಹತ್ತತ್ರ ಸೊ ಈ ನಟರಾಜ್ ಗೌಡ್ರು ಇವರು ನಮ್ಮ ಕಸಿನ್ ಒಬ್ರು ಇದ್ದಾರೆ, ವಾಸು ಅಂತ, ಇವರೆಲ್ಲರನ್ನ ಮಾತಾಡಿಸಿ ಆಮೇಲೆ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಳ್ಳೋದು ಅಂತ. ಸೊ ಈ ಹಿಂದೆ ಇದೆಲ್ಲ ಹೋರಾಟ ಮತ್ತೆ ಪತ್ರಕರ್ತರಾದ್ರಿ, LLB ಮಾಡ್ಕೊಂಡಿದ್ರಿ, ಮನೇಲಿ ಏನೋ ಅಂದಿಲ್ವ ನಿಮ್ಮ ತಂದೆಯವರು? ಇಲ್ಲ, ಅವರು ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅವ್ರದ್ದು ಅದೇ ತರ ಬದುಕಾಗಿದ್ರಿ. ನಿಮ್ಗೇನು ಹೊರೆಯಾಗಿ ಏನ್ ಬದುಕಿಲ್ವಲ್ಲ, ಹೊರೆಯಾಗಿ ಬದುಕಿದಕ್ಕಿಂತ ಸಮಸ್ಯೆ ಆಗ್ಲಿಲ್ಲ. ಯಾಕೆಂದ್ರೆ ತಂದೆಯವರು ಅದೇ ಇದ್ರಲ್ಲಿ ಬಂದಿದ್ರಿಂದ ಸೊ ಸಮಸ್ಯೆ ಆಗ್ಲಿಲ್ಲ. ಇಲ್ಲ ಸಮಸ್ಯೆಗಳು ತುಂಬಾ ನೋಡ್ಕೊಂಡ್ ಬಂದ್ವಿ. ಇವರ
98ಅಲ್ಲಿ ಒಂದು ಇದಕ್ಕೆ ವ್ಯಾಲ್ಯೂಯೇಷನ್ ಬಾಯ್ಕಾಟ್ ಮಾಡಿದ್ರು ಅವಾಗ. ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಇವರು ಅದಕ್ಕೆ ಅಧ್ಯಕ್ಷರಾಗಿದ್ರು PU ಉಪನ್ಯಾಸಕರ ಸಂಘಕ್ಕೆ. 19 ದಿವಸ ಹೋರಾಟ ಮಾಡಿ ಅದನ್ನ ಇದಾಗಿ ಕಡೆಗೆ ಲಂಕೇಶ್ ಪತ್ರಿಕೆಯಲ್ಲಿ ಅವತ್ತು ಹರೀಶ್ ಗೌಡ್ರ ಮೇಲೆ ಬರೆದ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿ ಇದಾಗಿ ಇವ್ರನ್ನ ಸಸ್ಪೆಂಡ್ ಮಾಡ್ಬಿಟ್ಟಿದ್ರು. ಅದು ಎಲ್ಲಿ ನಮ್ಮೂರಿಗೆ ನಾಗೋಲಿಗೆ ಹಾಕಿ ನಾಗೋಲಿನಲ್ಲೇ ಸಸ್ಪೆಂಡ್ ಮಾಡಿದ್ರು. ಅದೇ ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ ಅಂತ. ಸೊ ಅದೇ ಲಂಕೇಶ್ ಪತ್ರಿಕೆಯಲ್ಲಿ ಲಂಕೇಶ್ ಅವ್ರ ಮೇಲೆ TK ತ್ಯಾಗರಾಜು, ರವೀಂದ್ರ ರೇಷ್ಮೆ ಇವ್ರ ಮೇಲೆ ಕನ್ವಿಕ್ಷನ್ ಆಗಿತ್ತು. ಸೊ ಆಮೇಲೆ ನಮ್ಮ ಮನೆ ಮೇಲೆ ರೈಡ್ ಎಲ್ಲ ಆಗಿತ್ತು, ಇದೆಲ್ಲ ಆಗಿತ್ತು. ಸೊ ನಾಗರಬಾವಿಲಿ ಅವಾಗ ನಮ್ದು ಒಂದೇ ಮನೆ ಇದ್ದಿದ್ದು ಆ ಏರಿಯಾದಲ್ಲಿ. ಸೊ ಅವು ಇವತ್ತು ತುಂಬಾ ಮನೆಗಳಾಗ್ಬಿಟ್ಟಿದ್ದಾವೆ. 98, 99 ಮನೆಗಳೇ ಇರಲಿಲ್ಲ. ಸೊ ಆಮೇಲೆ ಇವ್ರಿಗೆ ಅವಕಾಶಗಳಿದ್ವು, ಬಟ್ ಅದನ್ನ ಮಾಡ್ತಾ ಇರಲಿಲ್ಲ. ಸೊ ಹೋರಾಟಗಳು ಇದರೊಳ್ಳೆ ಎಲ್ಲೂ ಕೂಡ ರಾಜಿ ಅವು ಇವು ಆಗಿರಲಿಲ್ಲ. ಸೊ ಲಂಕೇಶ್ವರ ಜೊತೆಗೆ ತುಂಬ ಹೊಡೆದಾಟ ಇತ್ತು. ಸೊ ಅದರೊಳಗೆ ಅವ್ರಿಗೆ ಕನ್ವಿಕ್ಷನ್ ಆಯಿತು ಇದರಲ್ಲಿ ಮಾನನಷ್ಟ ಮೊಕದ್ದಮೆಯಲ್ಲಿ. ಸೊ ಇವ್ರಿಗೆ ಸಸ್ಪೆನ್ಷನ್ ಆಗಿತ್ತು. ಸೊ ಒಂದು 3 ವರ್ಷ ಇದೆಲ್ಲ ಇತ್ತು. ತುಂಬ ಅವೆಲ್ಲ ನೋಡ್ಕೊಂಡು ಬಂದಿದ್ವಿ. ಸೊ ಅದಾದ್ಮೇಲೆ ಮನೆಯಲ್ಲಿ ಏನು ಅಂಥ ಸಮಸ್ಯೆ ಏನಿಲ್ಲ. ಯಾಕೆಂದರೆ ನಾನು ಮನೆಯಲ್ಲಿ ಅವರಿಂದ ಏನಾದ್ರು ತೊಗೊಂಡಿದ್ರೆ ಅಥವಾ ಅವ್ರ ಮೇಲೆ ಡಿಪೆಂಡಬಲ್ ಆಗಿದ್ರೆ ಸೊ ಆಗೋದು. ಅಷ್ಟೊತ್ತಿಗಾಗಲೇ ನಂದೇ ದುಡಿಮೆ ಇವು ಎಲ್ಲ ಸ್ಟಾರ್ಟ್ ಆಗಿದ್ರಿಂದ ಅದೇನು ಸೊ ಇದ್ಯಾವುದು ತುಂಬಾ ನಿಮ್ಗೇನು ಬರ್ಡನ್ ಆಗಲಿಲ್ಲ. ಮನೆ ಅವರ ಇದು ಸಿದ್ಧಾಂತಕ್ಕೆ ಬದ್ಧವಾಗಿ ಯಾಕೆಂದ್ರೆ ಅದೇ ದಾರಿಲಿ ಹೋಗ್ಬಿಟ್ರೆ ಸಮಸ್ಯೆನೇ ಇರೋದಿಲ್ಲ. ಯಾರು ಭಾಷಣ ಮಾಡ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಬೇಕು ಅಂತ, ನನ್ನನ್ನು ಓದಿಸಿದ್ದಾರೆ. ನನ್ನ ಮಗನೂ ಅಲ್ಲೇ ಓದ್ತಾ ಇದ್ದಾನೆ. ಸೊ ಸರಳವಾಗಿ ಮದುವೆ ಆಗಬೇಕು ಅಂತ ಹೇಳಿದ್ರು, ಮಂತ್ರ ಮಾಂಗಲ್ಯನೇ ಆಗಿದೆ. ಸೊ ಎಲ್ಲ ಅವ್ರ ಇಚ್ಛೆ ಪ್ರಕಾರನೇ ಆಗಿರೋದ್ರಿಂದ ಸೊ ಅವ್ರಿಗೆ ನಾನೇನು ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಅವ್ರೇನು ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಐಡಿಯಾಲಜಿಕಲಿ ಇದಾಗ ಎಷ್ಟೋ ಸತಿ ಅವ್ರಿಗೆ ಅವಾಗ ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ MLC ಮಾಡೋಕ್ಕೆ ಅಂತ ಫೋನ್ ಮಾಡಿದ್ರು. ಅವತ್ತು ಹಾವೇರಿ ಗೋಲಿಬಾರ್ ಆಗ್ತಾ ಇತ್ತು. ಇದು ರೈತರ ಕುಲ ಸರ್ಕಾರ, ನಾನು MLC ಆಗ್ಬೇಕಾ ಇಲ್ಲಿ, ಸರಿ ದೊಡ್ಡರಂಗೇಗೌಡರು ನಂಬರ್ ಕೊಡು ಅಂತ ತಗೊಂಡು ಮಾಡಿ. ಸೊ ಅಲ್ಲಿ ತುಂಬ ಇದಿತ್ತು. ಅದನ್ನ BJPನ ಅವಾಗ ಹೇಳ್ತಾ ಇದ್ರೆ ನನಗೆ ಅರ್ಥ ಆಗ್ತಿರ್ಲಿಲ್ಲ, ಯಾಕೆ BJP ವಿರೋಧ ಮಾಡಬೇಕು ಅಂತ. ಅಧಿಕಾರ ತಾನೇ MLC ತಾನೇ ಆಗ್ಬೋದಲ್ಲ ಅಂತ ಹೇಳಿದ್ರೆ ಇಲ್ಲ, ಇವತ್ತು ನನ್ನನ್ನು ಕೊಲೆ ಮಾಡೋದು ನನ್ನ ಬಾಯಿ ಮುಚ್ಚೋದು, ನಾಳೆ ತುಂಬಾ ಜನಕ್ಕೆ ಇಡೀ ನಮ್ಮ ಕುಲಕ್ಕೆ ನಾನು ಕೊಡ್ಲಿಕ್ಕೆ ಆಗೋದಂಗೆ ನಾನು ಆಗಲ್ಲ. ಸೊ ಆ ಥರದ್ದೊಂದು ಯಾರು ಹೋರಾಟ ಮಾಡ್ತಾ ಇರ್ತಾರೆ, ಯಾರು ತುಂಬಾ ಮಾತಾಡ್ತಾ ಇರ್ತಾರೆ, ತುಂಬಾ ಎಗನೆಸ್ಟ್ ಆಗಿ ಯಾರು ಮಾತಾಡ್ತಾರೆ, ಅವ್ರನ್ನ ಲೀಡರ್ ಮಾಡ್ಬಿಟ್ರೆ, ಅವ್ರನ್ನೇ ಕರ್ಕೊಂಡ್ಬಿಟ್ರೆ ಲೀಡರ್ ಅದು ಕರ್ಕೊಂಡ್ಬಿಟ್ರೆ ಮುಗಿತಲ್ಲ ಅಲ್ಲಿಗೆ. ಈಗಲೂ ಅದೇನೆ ಇವಾಗ ನೋಡ್ತಾ ಇದೀವಲ್ಲ, ನೀವು BJPಗೆ ಓದೋವಂಥ ಲೀಡರ್ಗಳು ನೋಡಿ, ಅವ್ರ ಸ್ವಂತ ಆಲೋಚನೆ ಇರಲ್ಲ. ತಲೆ ಮೇಲೆ ಚಡ್ಡಿ ಹೊತ್ಕೊಬೇಕು, ಇಲ್ಲ ಏನೇನೋ ಹುಚ್ಚುಚ್ಚಾಗಿ ಮಾತಾಡಬೇಕು, ಅದಕ್ಕೆ ಲಾಜಿಕೇ ಇರಲ್ಲ, ಲಾಜಿಕೇ ಇಲ್ದಂಗೆ ಟೀಕೆ ಮಾಡಬೇಕು. ಸೊ ಈ ಥರದ್ದು ಸಗಣಿ ಒರೆಸೋವಂಥ ಕೆಲಸನ BJPನಲ್ಲಿ ಮಾಡ್ಬಿಡ್ತಾರೆ. ಎಷ್ಟೋ ಸತಿ ನನಗೆ ಹೇಳ್ತಾ ಇರ್ತಾರೆ, ನೀನು BJPನಲ್ಲಿ ಇದ್ದಿದ್ರೆ ಅಲ್ಲಿದ್ದಿದ್ರೆ ಏನೇನೋ ಆಗ್ಬಿಡ್ತಾ ಇದ್ದೆ ಅಂತ. ಇಷ್ಟೊತ್ತಿಗೆ ನಾನು ಅದಕ್ಕೆ ಏನು ಆಗದೆ ಇದ್ರೂ ಪರವಾಗಿಲ್ಲ, ಆ ಥರ ಆಗದೆ ಇದ್ರೆ ಸಾಕು. ಅವ್ರ ಥರ ಚಡ್ಡಿನ ತಲೆ ಮೇಲೆ ಹೊತ್ಕೊಳಕ್ಕಾಗಲ್ಲ, ಇಲ್ಲ ಬಾಯಿಗೆ ಬಂದಂಗೆ ಏನೇನೋ ಮಾತಾಡೋಕ್ಕಾಗಲ್ಲ. ನಮ್ಮದೇ ಆದಂಥ ಇಂಡಿಪೆಂಡೆಂಟ್ ಥಿಂಕಿಂಗ್ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅದಕ್ಕೆ ಅವಕಾಶ ಇದೆ. ಸೊ ಆ ಕಾರಣಕ್ಕೋಸ್ಕರ ನಮ್ಮ ಇದಕ್ಕೆ ನೇಚರ್ಗೆ ಒಗ್ಗೋ ಅಂತ ಒಂದು ಪಕ್ಷ. ಸೊ ಆ ಕಾರಣಕ್ಕೋಸ್ಕರ ನೀವು ಏನು ಕೊಟ್ರು ಬೇಡ, ಇಲ್ಲೇನೆ ಏನೋ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಎಷ್ಟೋ ಜನ ಈಗಲೂ ಕೇಳ್ತಾ ಇರ್ತಾರೆ, ಏನಾಗಿದ್ಯಾ, ಏನು ಸಿಕ್ತು, ಅಷ್ಟೊಂದೆಲ್ಲ ಓಡಾಡ್ತಿರ್ತೀಯಾ, ಅಷ್ಟೊಂದೆಲ್ಲ ಕೇಸ್ಗಳು ನಡೆಸ್ತೆ ಇದು ಮಾಡಿದೆ ಅಂತ. ನಾನು ಏನು ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅಂತ ಕೇಳಕ್ಕೆ ಹೋಗಲ್ಲ. ನಾನು ನಂಬಿರೋದೇನು ಅಂದರೆ, ನಿಮಗೆ ಯೋಗ್ಯತೆ ಇದ್ರೆ ಹುಡುಕಿ ಕೊಡಬೇಕು. ನಾನು ಅದಕ್ಕೆ ಆ ಸ್ಥಾನಕ್ಕೆ ಯೋಗ್ಯ, ನನಗೆ ಕೊಡಿ ಅಂತ ಹಿಂದೆ ಬಿದ್ದು ಹೋಗೋದಲ್ಲ. ನೀನು ನಿಜವಾಗ್ಲೂ ನೀನು ಮಾಡಿದ್ಯಪ್ಪ, ನೀನು ತಗೋ, ಈ ಜವಾಬ್ದಾರಿ ತೊಗೊಂಡು ಮಾಡೋದ್ರೆ ಮಾಡ್ಬೋದು. ಇಲ್ಲ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ತೊಗೊಂಡು ಅದನ್ನ ನೆಟ್ಟಿಗೆ ಮಾಡೋಕ್ಕಾಗದೆ ಜನರ ಕೈಯಲ್ಲಿ ಬಯಸ್ಕೊಳ್ಳೋದಕ್ಕಿಂತ ನೆಮ್ಮದಿಯಾಗಿ ಮಾನ ಮರ್ಯಾದೆ ಇಟ್ಕೊಂಡು ಬದುಕೋದು ಒಳ್ಳೇದು ಅಂತ ನನ್ನ ಭಾವನೆ. ಸೊ ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದೆ ಅವಾಗ ತಾವು? ಅದೇ 2018 ಸ್ಪೋಕ್ಸ್ ಪರ್ಸನ್ ಆಗಿ ನಾನು ಅಹಮದ್ ಅವರಿಬ್ಬರು ಹೋದ್ವಿ. ನಮ್ಮ ಪ್ರೊಫೆಸರ್ ರಾಧಾಕೃಷ್ಣ ಅವರು, ನಟರಾಜ್ ಗೌಡ್ರು ಅವಾಗ ಇದಾಗಿದ್ರು ಸಂಚಾಲಕರು, ಆಮೇಲೆ ನಾರಾಯಣ ಸ್ವಾಮಿ ಕೋಲಾರ ಅವರೆಲ್ಲ ಸಂಚಾಲಕರಾಗಿದ್ರು. ಸೊ ಪ್ಯಾನಲಿಸ್ಟ್ ಆಗಿ ತೊಗೊಂಡ್ರು. ಅದಾದ್ಮೇಲೆ ಇದಕ್ಕೆ ಲೀಗಲ್ ಸೆಲ್ಗೆ ಸೆಕ್ರೆಟ್ರಿ, ಅವ್ರನ್ನ ಜನರಲ್ ಸೆಕ್ರೆಟರಿ ಆಗಿ ತೊಗೊಂಡಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಬಗ್ಗೆ ಒಂದು ಇತ್ತು ಮನಸ್ಸೊಳಗಡೆ. ಸೊ ಅದಾದ ನಂತರ ಅಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಹೋಗಿರ್ಲಿಲ್ಲ ಕಾಂಗ್ರೆಸ್, ರಾಜಕೀಯನೇ ಬಿಟ್ಬಿಟ್ಟಿದ್ನಲ್ಲ. ಸೊ ಆಮೇಲೆ ಅಲ್ಲಿ ಆರಂಭ ಆಯಿತು. ಸೊ ಅವಾಗ ವಿಧಾನಸಭೆ ಎಲೆಕ್ಷನ್ನು ಇನ್ನೇನು ಆರಂಭ ಆಗ್ತಾ ಇತ್ತು, 18. ಆಗ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ರು. ಅವ್ರ ಸಂದರ್ಭದಲ್ಲಿ
ಸೇರಿದ್ದು. ಆ ಸಂದರ್ಭದಲ್ಲಿ ಕೆಲವು ಇದನ್ನ ಫೇಕ್ ರಿಪೋರ್ಟ್ಗಳನ್ನ, ಒಂದು ಎಲೆಕ್ಷನ್ ಫೇಕ್ ರಿಪೋರ್ಟ್ ಬಂದ್ಬಿಟ್ಟಿತ್ತು. ಸೊ ಅವಾಗ ಕಂಪ್ಲೇಂಟ್ ಕೊಡೋದು ಸ್ಟಾರ್ಟ್ ಆಯಿತು. ಸೊ ಲೀಗಲ್ ಸೆಲ್ಲಿಂದ ಕಂಪ್ಲೇಂಟ್ ಕೊಡುವಂಥ ಜರ್ನಿ ಅವಾಗ ಆರಂಭ ಆಗಿ, ಸೊ ಅವಾಗ ಪರಮೇಶ್ವರ್ ಅವರು, ನಟರಾಜ್ ಗೌಡರು, ರಾಧಾಕೃಷ್ಣ ಅವರು, ನಾನು, ಅಹಮದ್, ಸೊ ತುಂಬ ಜನ ಇದನ್ನ ಕಂಪ್ಲೇಂಟ್ ಕೊಡೋದಕ್ಕೆ ಆರಂಭ ಮಾಡಿದ್ವಿ. ಸೊ ಅಲ್ಲಿಂದ ಈ ಫೇಕ್ ನ್ಯೂಸ್ ವಿರುದ್ಧ ಸುಮಾರು ಕಂಪ್ಲೇಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸೋಷಿಯಲ್ ಮೀಡಿಯಾ ಹುಡುಗರು ತುಂಬಾ ಹರಾಸ್ಮೆಂಟ್ನ ಫೇಸ್ ಮಾಡ್ತಾ ಇದ್ರು ಕಾಂಗ್ರೆಸ್ ಅಲ್ಲಿ. ಸೊ ಅವಾಗ ಯಾರು ಇಲ್ಲೇನು ಲೀಗಲ್ ಸೆಲ್ ಇದೆಯಾ, ಯಾರು ಕಂಪ್ಲೇಂಟ್ ಕೊಡೋರು ದಿಕ್ಕಿಲ್ವಾ ಅಂತ ಕೇಳೋರು ಎಲ್ಲದಕ್ಕೂ. ಸೊ ಆ ಸಂದರ್ಭದಲ್ಲಿ ಅದನ್ನ ಸ್ಟಾರ್ಟ್ ಮಾಡಿದ್ದು ಫಸ್ಟ್. ಇದನ್ನ ಬಿಜೆಪಿ ಅದು ಒಂದು ಬೇರೆ ತರ ಪಕ್ಷ, ಇದು ಕಾಂಗ್ರೆಸ್ ಅಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ, ಎಲ್ಲದಕ್ಕೂ ಅವಕಾಶ ಇಲ್ಲ. ಸೊ ಇಲ್ಲಿ ನೀವು ಲೀಡರ್ಸ್ ನಮ್ಗೆ ಯಾವುದಕ್ಕೂ ಕೂಡ ನಮ್ಗೆ ಇದನ್ನ, ನಾನು ಕೆಲಸ ಮಾಡ್ದಂಗೆ ದಿನೇಶ್ ಗುಂಡೂರಾವ್ ಅವರಾಗಿರ್ಬೋದು, ಅವರ ಅಧ್ಯಕ್ಷರಾಗಿದ್ರು. ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರಾಗಿ ಬಂದ್ಮೇಲಂತೂ ಅದು ತುಂಬಾ ಬದಲಾವಣೆ ಆಯಿತು. ಪ್ರಿಯಾಂಕ್ ಖರ್ಗೆ ಅವರು ಕಮ್ಯುನಿಕೇಶನ್ ಚೀಫ್ ಆದ್ಮೇಲೆ. ಸೊ ಅದು ಒಂದ್ ರೀತಿ ಸಂಘಟನೆ ಪರ್ವ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಸೊ ದಿನೇಶ್ ಗುಂಡೂರಾವ್ ಅವರು ತುಂಬಾ ಫ್ರೀ ಆಗಿ ಬಿಟ್ಟಿದ್ರು. ಅವ್ರ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಒಂದು ಅವ್ರದೇ ಆದಂತ ಒಂದು ಸ್ಟೈಲ್ ಇತ್ತು. ಪಕ್ಷ ಸಂಘಟನೆ ಮಾಡಿಸ್ತಾ ಇದ್ರು, ಇದ್ ಮಾಡ್ತಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರ ಸ್ಟೈಲ್ ಬೇರೆ. ಅವರು ಪಾರ್ಟಿ, ಅವ್ರು ನಮ್ ಕಣ್ಣಲ್ಲಿ ನೋಡಿದ್ವಿ ಬದಲಾವಣೆಗಳು. ಆಮೇಲೆ ನಿಮ್ಗೆ ಪಾರ್ಟಿ ಅಸೆಟ್ಸ್ ನ ಡೆವಲಪ್ಮೆಂಟ್ ಮಾಡೋದು. ಸೊ ಪಕ್ಷ, ಆಮೇಲೆ ಕಾರ್ಯಕರ್ತರು, ಈಗ ಅವರು ಅಧ್ಯಕ್ಷರಾದಾಗ ಕಮಿಟಿ ಇರಲಿಲ್ಲ. ಈಗ ನಮ್ಮನ್ನೆಲ್ಲ ಕೋಆರ್ಡಿನೇಟರ್ಸ್ ಮಾಡಿ, ಸೊ ಪ್ರತಿಯೊಂದು ಅಸೆಂಬ್ಲಿಗೆ, ಬ್ಲಾಕಿಗೆ ಒಬ್ಬೊಬ್ರು ಕೋಆರ್ಡಿನೇಟರ್ಸ್ ಅಂತ ಒಂದು 400 ಜನ ಕೋಆರ್ಡಿನೇಟರ್ಸ್ ಮಾಡಿ, ಇವತ್ತು ಆ ಕೋಆರ್ಡಿನೇಟರ್ಗಳಾದ್ರು ತುಂಬಾ ಜನ MLA ಎಷ್ಟೋ ಜನ ಒಳ್ಳೊಳ್ಳೆ ಪೊಸಿಷನ್ಗಳಿಗೆ ಹೋದ್ರು. ಸೊ ಅಲ್ಲಿ ನಮಗೆ ಆ ಲೀಡರ್ಶಿಪ್ ಅಂದ್ರೆ ಏನು ಅನ್ನೋದು ಅಲ್ಲಿ ತೋರಿಸಿದ್ರು. ಬಿಜೆಪಿ ಇದು ಬೇರೆ. ಸೊ ಬಿಜೆಪಿಗೆ ನಿಮ್ಗೆ ಅದು ಬಿಜೆಪಿ ಒಂದು ಮುಖ, ಅದ್ರ ಹಿಂದಗಡೆ ಸುಮಾರು ಆರ್ಗನೈಸೇಷನ್ಸ್ ಇದೆ. ಸೊ ಅವ್ರಿಗೆ 30ಕ್ಕೂ ಹೆಚ್ಚು ಸಂಘಟನೆಗಳಿದಾವೆ. ಅವರ RSS ಹೆಂಗ್ ರಿಜಿಸ್ಟರ್ ಆಗಿಲ್ವೋ, ಸೊ ರಿಜಿಸ್ಟರ್ಡ್ ಬಾಡಿಗಳಲ್ಲಿ ಅವ್ರು ಫುಲ್ ಟೈಮರ್ಸ್ಗೆ ಸಂಬಳ ಕೊಡ್ತಾರೆ. ಆಮೇಲೆ ಅವ್ರದ್ದು ಪ್ರಿಂಟಿಂಗ್ ಪ್ರೆಸ್ ಇದೆ, ಬ್ಲಡ್ ಬ್ಯಾಂಕ್ ಇದೆ, ಆಸ್ಪತ್ರೆ ಇದೆ, ಸ್ಕೂಲ್ಗಳಿದಾವೆ. ಸೊ ಬಿಸ್ನೆಸ್ ಅಲ್ಲೂ ಇದಾರೆ, ಪಾಲಿಟಿಕ್ಸ್ ಅಲ್ಲೂ ಇದಾರೆ. ಕಾಂಗ್ರೆಸ್ ಬಿಸ್ನೆಸ್ ಮಾಡಲ್ಲ. ಸೊ ಕಾಂಗ್ರೆಸ್ ಏನಿದ್ರು ರಾಜಕಾರಣ, ಜನರ ಪರವಾದಂತ ಒಂದು ಧ್ವನಿ, ಹೋರಾಟ ಇದ್ರೊಳಗೆ ಬಂದಿದೆ. ಅಸೆಟ್ಸ್ ಆ ರೀತಿ ಬಿಜೆಪಿ ಅವ್ರ ತರ ಮಾಡಕ್ಕಾಗಲ್ಲ. ಅಲ್ಲ, ನೀವು ಅಷ್ಟೊಂದು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ, ಸ್ಟೇಟಲ್ಲಾಗಲಿ ಸೆಂಟ್ರಲಲ್ಲಾಗಲಿ, ಏನು ಅಸೆಟ್ಸೇ ಮಾಡಿಲ್ವ ಹಾಗಾದ್ರೆ? ಪಾರ್ಟಿ ಅಸೆಟ್ಸ್ ಇದೆ, ಆದ್ರೆ ಈ ತರ ಅಸೆಟ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ RSS ಅವ್ರದ್ದು ಸದಾಶಿವನಗರದಲ್ಲಿ ಜಾಗ ಇದೆ, ಯೋಗ ಸೆಂಟರ್ ಮಾಡ್ತಾರೆ ರಾಷ್ಟ್ರೋತ್ಥಾನ ಹೆಸರಲ್ಲಿ. ಮಿಥಿಕ್ ಸೊಸೈಟಿ ಅವ್ರ ಹೆಸರಲ್ಲಿದೆ. ಸೊ ಆಮೇಲೆ ಇದು ಬಸವನಗುಡಿನಲ್ಲಿ, ಜಯನಗರದಲ್ಲಿ ಎಷ್ಟೋ ಕಡೆ ಯೋಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು BBMP ಜಾಗಗಳು ಹಾಕೊಂಡ್ಬಿಟ್ಟಿದ್ದಾರೆ. ಸೊ 100 ಎಕರೆನ ಚಾಣಕ್ಯ ಯೂನಿವರ್ಸಿಟಿಗೆ ತಗೊಂಡ್ಬಿಟ್ಟಿದ್ದಾರೆ. ಸೊ ಆಸ್ಪತ್ರೆಗಳು ಮತ್ತೆ ಚಾಣಕ್ಯ ಅಂತ ಇವರು ಇಟ್ಕೊಂಡಿದ್ದಾರೆ. ಅವರು ಯಾರು? ಇಲ್ಲ, ಚಾಣಕ್ಯ ಅಂತ ಹೇಳ್ತಿದ್ರಲ್ಲ. ನೋಡಿ ಸರ್, ಈಗ ನಿಮ್ಮ ಹತ್ರ ಸುಳ್ಳು ಹೇಳಕ್ಕೆ ಕೆಪಾಸಿಟಿ ಇತ್ತು, ದುಡ್ಡಿತ್ತು, ಜನರಿಗೆ ಯಾಮಾರಿಸ್ತೀರಾ ಅಂದ್ರೆ ಅವ್ರು ಚಾಣಕ್ಯ ಆಗಿದ್ರು. ಸೊ ಅವ್ರಿಗೆ ಒಂದು ಇದನ್ನ ನರೇಂದ್ರ ಮೋದಿ ಅವ್ರದ್ದು ಒಂದು ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ತಾರೆ, ಕರಣ್ ಥಾಪರ್ಗೆ, ಇಲ್ಲ BBC ಇಂಟರ್ವ್ಯೂನಲ್ಲಿ, ನಾನು ಲಾಂಗ್ ಅಂದ್ರೆ ತುಂಬಾ ಬಟ್ ಐ ಡೋಂಟ್ ನೋ ಹೌ ಟು ಮ್ಯಾನೇಜ್ ಮೀಡಿಯಾ, ದಟ್ ಐ ವಿಲ್ ಡೂ ಅಂತ ಹೇಳ್ತಾರೆ. ಸೊ ರಾಮ್ ಜೇಠ್ಮಲಾನಿಗೆ ಯಾವ ರೀತಿ ಮೋಸ ಮಾಡಿದ್ರು, ಕಪ್ಪು ಹಣ ತಗೊಂಡ್ಬರ್ತೀನಿ ಅಂತ. ರಾಮ್ ಜೇಠ್ಮಲಾನಿ ತಿರೋಗಕ್ಕಿಂತ ಮುಂಚೆ ಏನ್ ಪತ್ರ ಬರೆದ್ರು ಎಲ್ಲರಿಗೂ ಗೊತ್ತಿದೆ. ಸೊ ಈ ತರ ಕಾಂಗ್ರೆಸ್ ಏನ್ ಮಾಡ್ಕೊಂಡ್ಬಂತಂದ್ರೆ ರಾಜಕಾರಣ ಮಾಡ್ಕೊಂಡ್ಬಂದ್ರು, ಅಧಿಕಾರ ನಡೆಸ್ಕೊಂಡ್ಬಂದ್ರು. ಕಾಂಗ್ರೆಸ್ ಇಂದ ನೋಡಿ, ವೈಯಕ್ತಿಕವಾಗಿ ಯಾರಿಗೂ ಅನುಕೂಲ ಆಗುತ್ತೆ ಅನ್ನೋದಲ್ಲ, ಒಂದು ಸಮುದಾಯಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಯಾರೋ 4 ಜನ ಮಾತಾಡ್ತಾರೆ, ಒಂದು 50 ಜನ ಕಾಂಟ್ರಾಕ್ಟರ್ಗಳು ಬೈತಾರೆ, ಒಂದು 100 ಜನ ಬಿಸ್ನೆಸ್ ಮೆನ್ಗಳು ಬೈತಾರೆ, ಇನ್ನೊಂದು ಬೆರಳೆಣಿಕೆ ಅಷ್ಟು ಜನ ವಿರೋಧ ಮಾಡ್ತಾರೆ. ಬಟ್ ಅವರು ತಗೊಂತಾ ಇರ್ತಾರೆ. ಬಟ್ ಆದ್ರೆ ಇವತ್ತು ನೀವು ಅದರಿಂದ ಎಷ್ಟು ಜನ ಹೆಣ್ಮಕ್ಳಿಗೆ ಅವ್ರ ಮನೆಯಲ್ಲಿ ಎಷ್ಟು ಅನುಕೂಲ ಆಗಿದೆ. ಫ್ರಿಡ್ಜ್ ತಗೊಂಡವ್ರು ಇದ್ದಾರೆ, ಎಜುಕೇಶನ್ ಮಾಡಿಸ್ತವ್ರು ಇದ್ದಾರೆ, ಎಷ್ಟೋ ಜನಕ್ಕೆ ಆರ್ಥಿಕ ಸ್ವಾವಲಂಬನೆ ಸಿಕ್ಕಿದೆ. ಈಗ ಅದನ್ನ ಹಿಂದೆಯಿಂದ ನೀವು ತಗೊಂಡ್ಬಂದ್ರೆ, ನೆಹರು ಅವ್ರ ಕಾಲದಿಂದ ಹಿಡಿದು ಇಂದಿರಾ ಗಾಂಧಿ, ಶಾಸ್ತ್ರಿ, PV ನರಸಿಂಹರಾವ್, ಮನಮೋಹನ್ ಸಿಂಗ್, ಇವರೆಲ್ಲರ ಪೀರಿಯಡ್ ಅಲ್ಲೂ ಕೂಡ ನಿಮ್ ಕಾಂಗ್ರೆಸ್ಗೆ ಏನಾಯ್ತು ಅನ್ನೋದು ಮುಖ್ಯ ಅಲ್ಲ, ಈ ದೇಶದ ಜನತೆಗೆ ಏನಾಯ್ತು. ಇವತ್ತು ಈ ಮಟ್ಟಕ್ಕೆ ನಾವು ಆರ್ಥಿಕತೆನಲ್ಲಾಗಿರ್ಬೋದು,
ಅಥವಾ ವಿದೇಶಗಳಲ್ಲಿ ಇವತ್ತು ಭಾರತದ ರೆಕಗ್ನಿಷನ್ ಆಗಿರ್ಬೋದು, ಇದು ಬರೋದಕ್ಕೆ ಕಾರಣ ನೋಡಿ, ಭಾರತೀಯ ರೆಕಗ್ನೇಷನ್ ಆಗಿರೋದು ನಿಮ್ಮಿಂದಲ್ಲ, ಕಾಂಗ್ರೆಸ್ ಇಂದಲ್ಲ, ಅದು ಆಗಿರೋದು ಕಾಂಗ್ರೆಸ್ ಮೋದಿ ಅವರು. ಪ್ರಧಾನಮಂತ್ರಿ. ನೋ ಸುಮ್ನೆ ಸುಳ್ಳು ಹೇಳ್ಬೇಡಿ ನೀವು. ಇಲ್ಲ, ಅದಕ್ಕೆ ಅವ್ರು ನೋಡಿ ಮೋದಿ ಅವರಿಂದ ಭಾರತ ಯಾರಿಗೂ ಗೊತ್ತಿರ್ಲಿಲ್ಲ, ಇಂಡಿಯಾ ಗೊತ್ತಿರ್ಲಿಲ್ಲ, ಅದು ಮ್ಯಾಪ್ ಅಲ್ಲಿ ಇರೋದೇ ಗೊತ್ತಿರಲಿಲ್ಲ. ಹೌದು, ನೀವು ಅದು ಮೋದಿ ಅವರು ಹಾಕೊಟ್ರೆ ಹೆಜ್ಜೆ ಅದು. ಅಲ್ಲ, ಅದು ಅವ್ರು ಹೇಳ್ಕೊಂತಾರೆ. ಬಟ್ ನರೇಂದ್ರ ಮೋದಿ ಅವ್ರು ಹೋದಾಗ ಅಲ್ಲಿ ಏನಂತ ಅವ್ರನ್ನ ಕರೀತಾರೆ ಹೇಳಿ? ಅಂದ್ರೆ ಜನರಿಗೆ ಪರಿಚಯ ಮಾಡಿಸೋದಕ್ಕೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಹೊರತು, ಇವರೆಲ್ಲೋದ್ರು ಗಾಂಧಿ, ಕಾಂಗ್ರೆಸ್, ಆಮೇಲೆ ಇದನ್ನಂತೂ ಬೇರ್ಪಡಿಸ್ಕೊಳಕ್ ಸಾಧ್ಯನೇ ಇಲ್ಲ. ಈ ಮೊನ್ನೆ ಯಾವ ವಿದೇಶದಿಂದ ಒಬ್ರು ರಾಷ್ಟ್ರಾಧ್ಯಕ್ಷರು ಬಂದಿದ್ರು, ಅವ್ರನ್ನ ಸೀದಾ ಎಲ್ಲಿ ಕರ್ಕೊಂಡು ಹೋದ್ರು ಅಂದ್ರೆ ಮಹಾತ್ಮ ಗಾಂಧೀಜಿ ಅವ್ರ ಸಮಾಧಿಗೆ ಕರ್ಕೊಂಡು ಹೋಗಿದ್ರು. ಸೊ ಅದನ್ನ ಗಾಂಧೀಜಿ ಅವರ ಶಕ್ತಿ, ಕಾಂಗ್ರೆಸ್ನ ಒಂದು ಪ್ರಭಾವ. ಈಗಲೂ ನರೇಂದ್ರ ಮೋದಿ ಅವರು ಯಾರನ್ನ ಜಾಸ್ತಿ ಪ್ರಮೋಟ್ ಮಾಡ್ತಾರೆ ಹೇಳಿ? ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರಮೋಟ್ ಮಾಡ್ತಾರೆ. ಅವ್ರಿಗೋಸ್ಕರ 3,000 ಕೋಟಿ ಖರ್ಚು ಮಾಡಿ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ. ಆ ವಾಜಪೇಯಿ ಮಾಡಿದ್ರ, ಇಲ್ಲ ಹೆಗಡೆವಾರ್ದು ಮಾಡಿದ್ರ, ಇಲ್ಲ ಬಿಜೆಪಿ ಬೇರೆ ಯಾವ್ದಾದ್ರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರು ಮಾಡಿದ್ರ? ಇಲ್ಲ, ಮಾಡಲಿಲ್ಲ. ಜನಸಂಘದವ್ರದ್ದು ಮಾಡಲಿಲ್ಲ, ಬಿಜೆಪಿ ಅವ್ರದ್ದು ಮಾಡಲಿಲ್ಲ. ಮಾಡಿದ್ದು ಯಾರ್ದಂದ್ರೆ ಸರ್ದಾರ್ ಪಟೇಲ್. ಇವ್ರು ಯಾರನ್ನ ನಿಷೇಧ ಮಾಡಿದ್ರು ಅವ್ರನ್ನ ನಿಲ್ಸವ್ರೆ. ಸೊ ಅದು ಮೋದಿ ಅವರ ಇದೇನು ಅಂದ್ರೆ ಭ್ರಮಾತ್ಮಕ ಜಗತ್ತನ್ನ ಸೃಷ್ಟಿ ಮಾಡ್ತಾರೆ ಹೊರತು. ಸೊ ಮನಮೋಹನ್ ಸಿಂಗ್ ಅವರು ಇದ್ದಂತ ಕಾಲದಲ್ಲಿ ಯಾವ ರೀತಿ ಒಬಾಮಾ ಅವರು ಎಷ್ಟು ಕಡೆ ಹೇಳ್ತಾರೆ, ಮನಮೋಹನ್ ಸಿಂಗ್ ಅವರು ಯಾವ ರೀತಿ ನಿಯಂತ್ರಣ ಮಾಡ್ತಾ ಇದ್ರು ಆರ್ಥಿಕ ಹಣದುಬ್ಬರನ ಎಲ್ಲಾನು ಅಂತ. ಸೊ ಇವತ್ತು ಯಾರು ಕೂಡ ನರೇಂದ್ರ ಮೋದಿ ಅವ್ರ ಹತ್ರ ಸಲಹೆ ತಗೊಳಕ್ಕಾಗಲ್ಲ. ಸೊ ನರೇಂದ್ರ ಮೋದಿ ಅವರು ಹೋದ್ರೆ ಪಕ್ಕದಲ್ಲಿ ಒಬ್ರು ಭಾಷಾಂತರ ಮಾಡಕ್ ಹೋಗಿ ಕೂತಿರ್ತಾರೆ. ಸೊ ನೀವು ಟ್ರಾನ್ಸ್ಲೇಟರ್, ಸೊ ಟೆಲಿಪ್ರಾಂಪ್ಟರ್ ಇರಲೇಬೇಕು. ಸೊ ಮುಂಚೆಯಿಂದ ನೀವು ನೆಹರು ಅವ್ರು ತಗೊಳ್ಳಿ, ಅವರ ಭಾಷೆ, ಅವರ ಇದು. ಹಾಗಾದ್ರೆ ಅವರು ನೆಹರನ್ನ ತುಂಬಾ ಎಗನೆಸ್ಟ್ ಮಾಡ್ತಾರಲ್ಲ ಬಿಜೆಪಿ ಅವರು ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು. ನೆಹರು ಅವರ ವ್ಯಕ್ತಿತ್ವ ಇದೆಯಲ್ಲ, ಸೊ ನೆಹರು ಅವ್ರನ್ನ ಅವರು ಒಂದು ಹಾಕೊಟ್ಟಂತ ಬುನಾದಿ ಇದೆಯಲ್ಲ, ಅಂದ್ರೆ ನಿಮ್ಗೆ ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ವಿರೋಧ ಮಾಡೋರು ಇರಬೇಕು ಅಂತ ಅವ್ರದ್ದು ಇವ್ರನ್ನ ಬೆಳೆಯಕ್ ಬಿಟ್ರು. ವಾಜಪೇಯಿ ಅವರೇ ಹೇಳ್ತಾರೆ, ಲಕ್ನೋನಲ್ಲಿ ಏನಾದ್ರು ನೆಹರು ಬಂದ್ಬಿಟ್ಟು ಕ್ಯಾನ್ವಾಸ್ ಮಾಡ್ಬಿಟ್ಟಿದ್ರೆ ನಾನು ಸೋತೋಗ್ಬಿಡ್ತಾ ಇದ್ದೆ ಅಂತ. ಅವತ್ತು ನಾನು ಒಬ್ಬನೇ ಗೆಲ್ತಾ ಇದ್ದಿದ್ದು ಅಂತ ಹೇಳ್ತಾರೆ ವಾಜಪೇಯಿ. ಅದ್ಬಿಟ್ರೆ ಅಡ್ವಾಣಿ. ಸೊ ನೆಹರು ಅವರು ಅವತ್ತೇನಾದ್ರು ದಮನಕಾರಿ ನೀತಿ ಮಾಡಿದಿದ್ರೆ ಇವತ್ತು ಇವ್ರು ಮಾತಾಡಕ್ಕೆ ಇರ್ತಿರ್ಲಿಲ್ಲ. ಸೊ ನೆಹರು ಅವರ ಅವರ ಸೆಕ್ಯುಲರ್ ಚಿಂತನೆಗಳು, ನೆಹರು ಅವ್ರು ಹಾಕೊಟ್ಟಂತ ಬುನಾದಿ ಇವತ್ತು ನಿಮ್ಗೆ ಇಲ್ಲಿ ಎಕ್ಸ್ಟ್ರೀಮ್ ರೈಟಿಸ್ಟ್ಗಳು ಮಾತಾಡ್ತಾರೆ, ಲೆಫ್ಟಿಸ್ಟ್ಗಳು ಇದ್ದಾರೆ. ಸೊ ಎಲ್ಲರಿಗೂ ಅವ್ರವ್ರ ಅಭಿವ್ಯಕ್ತಿನ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೆ ನೆಹರು. ಸೊ ಇವ್ರ ಮೊದಲನೇ ಶತ್ರು ಯಾರು ಅಂದ್ರೆ ನೆಹರುನೇ. ಯಾಕೆಂದ್ರೆ ಆ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಪಾಕಿಸ್ತಾನಲ್ಲಿ 25 ವರ್ಷ ಆದ್ರೂ ಕಾನ್ಸ್ಟಿಟ್ಯೂಷನ್ ಬರೆಯಕ್ಕಾಗಲಿಲ್ಲ. ನೆಹರು ಅವರು ಅಂಬೇಡ್ಕರ್ ಅವ್ರನ್ನ ಕರೆಸಿ ಕಾನ್ಸ್ಟಿಟ್ಯೂಷನ್ ಬರೆದ್ರು. ಅಂಬೇಡ್ಕರ್ ಅವ್ರನ್ನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡಿದ್ರು. ಸೊ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವತ್ತು ಎಲ್ಲಾ ಸಮುದಾಯಗಳಿಗೂ ಎಲ್ರಿಗೂ ಧ್ವನಿ ಕೊಟ್ಟಿದೆ. ಇದನ್ನ ಕಾನ್ಸ್ಟಿಟ್ಯೂಷನ್ ಬರ್ಸ್ಬಿಟ್ರಲ್ಲ ನೆಹರು ಅವರು ಅನ್ನೋದು ಒಂದು ದ್ವೇಷ. ಆದ್ರೆ ಇಂದಿರಾ ಗಾಂಧಿ ಬಗ್ಗೆ ಮಾತಾಡಲ್ಲ ನೋಡಿ ಅವರು. ಇಂದಿರಾ ಗಾಂಧಿ ಅವರು ರೋಲ್ ಮಾಡೆಲ್ ಯಾರಿಗೆ? ಮೋದಿ ಅವ್ರಿಗೆ. ಸೊ ಅಂದ್ರೆ ಅವರ ತಂತ್ರಗಾರಿಕೆ ಮತ್ತೆ ಅವರ ಏನ್ ನಾಯಕತ್ವ, ಗಟ್ಟಿ ನಾಯಕತ್ವವನ್ನ ಫಾಲೋ ಮಾಡ್ಕೊಂಡಿದ್ದಾರೆ. ಆ ತರದ ಮಾಡ್ತಾರೆ. ಅದಕ್ಕೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡಲ್ಲ. ಆಮೇಲೆ ಎಷ್ಟೋ ಸತಿ ಸುಳ್ಳುಗಳು ಹೇಳ್ತಾ ಇರ್ತಾರೆ. ನೆಹರು ಮೋದಿ ಅವರ ಸುಳ್ಳು ಅಂದ್ರೆ ಏನೋ ಗೊತ್ತಿಲ್ಲ. ಅಲ್ಲಿ ಮೋದಿ ಅವರ ಇದು ಅವ್ರಿಗೆ ರಾಡಾರ್. ಮೋದಿ ಅವರು ಸುಳ್ಳು ಹೇಳಲ್ಲ ಸರ್. ಅದೇ ಯಾಕಂದ್ರೆ ನಿಮ್ಮಷ್ಟು ಕಾಂಗ್ರೆಸ್ ಅವರಷ್ಟು ಮೋದಿ ಅವ್ರು ಸುಳ್ಳು ಹೇಳಲ್ಲ. ನಾನು ನೋಡಿಲ್ಲಪ್ಪ ಯಾವ್ದನ್ನು ಆ ತರದ ಸುಳ್ಳು ಹೇಳಲ್ಲ. ಅದೇ ನೋಡಿ, ಅವರು ಇದನ್ನ ತಗೊಂಬರ್ತೀನಿ ಅಂತ ಹೇಳಿದ್ರು, ಕಪ್ಪು ಹಣ ತಗೊಂಬರ್ತೀನಿ ಅಂತ ಹೇಳಿದ್ರು, ಕಾಂಗ್ರೆಸ್ನವ್ರನ್ನೆಲ್ಲ ಜೈಲಲ್ಲಿ ಇಡಿಸ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಪಾಕಿಸ್ತಾನ ಎದುರ್ಕೊಂಡ್ಬಿಟ್ಟು ನಮಗೂ ಎದುರ್ಕೊಂಡಿಲ್ಲಿ ಭಯೋತ್ಪಾದನೆ ಚಟುವಟಿಕೆನೇ ನಿಂತೋಗ್ಬಿಡುತ್ತೆ ಅಂತ ಹೇಳಿದ್ರು. ಚೀನಾ ನಮ್ಮನ್ನ ಎದುರ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರು. ಬಾಂಗ್ಲಾದೇಶನ ಎದುರ್ಕೊಂತ ಇಲ್ಲ, ನೇಪಾಳನ ಎದುರ್ಕೊಂತ ಇಲ್ಲ ಇವತ್ತು. ಸೊ ಆ ಮಟ್ಟದಲ್ಲಿ ಅವರು ಒಂದು ಇದನ್ನ ನಿಜಾನೇ ಹೇಳ್ತಾ ಇದ್ದಾರೆ. ಅವ್ರು ಸುಳ್ಳು ಹೇಳೋದಿಲ್ಲ. ಅವ್ರು ಸುಳ್ಳು ಅಂದ್ರೆ ಗೊತ್ತಿಲ್ಲ. ಒಂದು ಹಂತದಲ್ಲಿ ಅವಾಗ ಇವರು ಜನರನ್ನ ಅವಾಗ ತಾನೆ ಇಂಟರ್ನೆಟ್ ಏರಾ ಸ್ಟಾರ್ಟ್ ಆಗಿತ್ತು. ಕಾಂಗ್ರೆಸ್ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿತ್ತು. ಸೊ ಫೇಸ್ಬುಕ್ಕು ಮತ್ತೆ ವಾಟ್ಸಪ್ಪು ಇದು ಅಷ್ಟರ ಮಟ್ಟಿಗೆ ಜನರಲ್ಲಿ ಇದಾಗುತ್ತೆ ಅಂತ ಭಾವಿಸಿಲ್ಲ. ನಾನು ಒಂದು ಉದಾಹರಣೆ ಕೊಡ್ತೇನೆ, ಮಹೇಂದ್ರ ಕುಮಾರ್ ಅವ್ರದ್ದು ಮತ್ತೆ ಈಗ ನೆನಪು ಮಾಡ್ಕೊಬೇಕು. ಅವಾಗ ಅಣ್ಣಾ ಹಜಾರೆ ಮೂವ್ಮೆಂಟ್ ಆಗ್ತಾ ಇತ್ತು ನಾವು ಇದನ್ನ ಆರಂಭ ಮಾಡಿದಾಗ. ಸೊ ಅಣ್ಣಾ ಹಜಾರೆ ಮೂವ್ಮೆಂಟ್ ಅಲ್ಲಿ ಇವರು ABVP-ನವರು ಇವರೆಲ್ಲ ಏನ್ ಮಾಡ್ತಾ ಇದ್ರು, ಭಗತ್ ಸಿಂಗ್ ಫೋಟೋ ಇಟ್ಕೊಂತ ಇದ್ರು. ಭಗತ್ ಸಿಂಗ್ ಆಕ್ಚುಲಿ ಕಮ್ಯುನಿಸ್ಟ್. ಗೊತ್ತಿರ್ಲಿಲ್ಲ. ಸೊ ಇದನ್ನೆಲ್ಲ ಮಾತಾಡಕ್ ಶುರು ಕಮ್ಯುನಿಸ್ಟ್ ಕ್ಲೈಮ್ ಮಾಡಕ್ ಶುರು ಭಗತ್ ಸಿಂಗ್ ಬಿಟ್ಬಿಟ್ರು. ಇವತ್ತೆಲ್ಲ ನೋಡಿ ABVP-ನವರು RSS ಅವರು ಭಗತ್ ಸಿಂಗ್ ನ ಕ್ಲೈಮ್ ಮಾಡಕ್ ಹೋಗಲ್ಲ. ಸೊ ಭಗತ್ ಸಿಂಗ್ ವಿಚಾರ ಗೊತ್ತಾಗೋಯ್ತು. ಸೊ ಆಗ ಈ ಸುಳ್ಳನ್ನ ಎಷ್ಟು ಬೇಗ ಸ್ಪ್ರೆಡ್ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದು ನಮ್ಗೆ ಅವಾಗ ಗೊತ್ತಾಗಿದೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಏನಂತ ಅಂದ್ರೆ
ನಿಮಗೆ ವಿಕಿಲೀಕ್ಸ್ ಒಳಗಡೆ ಈ ಕುಮಾರಸ್ವಾಮಿ ಅವ್ರದ್ದು, ಸೋನಿಯಾ ಗಾಂಧಿ ಅವ್ರದ್ದು, ದೇವೇಗೌಡರದು, ಮನಮೋಹನ್ ಸಿಂಗ್ ಅವ್ರದ್ದು, ಅವೆಲ್ಲ ಕಾಂಗ್ರೆಸ್ ಮತ್ತೆ JDS ನಾಯಕರುಗಳದು ಇಷ್ಟು ಅಕೌಂಟ್ಸ್ ಇದೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಅಂತ ಹೇಳ್ಬಿಟ್ಟು ಒಂದು ವಿಕಿಲೀಕ್ಸ್ ಅಲ್ಲಿ ಬಂದಿದೆ ಅಂತ ಇದು ಮಾಡಿದ್ರು. ಸೊ ಮಹೇಂದ್ರ ಕುಮಾರ್ ಯೋಚನೆ ಇನ್ಕ್ಲೂಡಿಂಗ್ ಅಕೌಂಟ್ ನಂಬರ್ ಇನ್ಕ್ಲೂಡಿಂಗ್ ಅಕೌಂಟ್ ನಂಬರ್ ಒಂದು ಇದನ್ನ ವಿಕಿಲೀಕ್ಸ್ ಇದನ್ನ ಬಿಟ್ರು. ಜನ ಅದನ್ನ ರೊಚ್ಚಿಗೆದ್ದು ನೋಡಿ, ಭ್ರಷ್ಟಾಚಾರಿಗಳು ಹೆಂಗ್ ಸೋನಿಯಾ ಗಾಂಧಿ ಅವ್ರದ್ದು ಅಕೌಂಟ್ ನೋಡಿ, ಮನಮೋಹನ್ ಸಿಂಗ್ ನೋಡಿ, ನಾವೇನೋ ಒಳ್ಳೆ ಪ್ರಧಾನಮಂತ್ರಿ ಅಂದ್ರೆ ಇದ್ರಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿದಾರಂತೆ, ಅವ್ರದ್ದಿದೆಯಂತೆ, ಇವ್ರದ್ದಿದೆಯಂತೆ ಅಂತ. ಮಹೇಂದ್ರ ಕುಮಾರ್ ಒಂದಿನ ಇದನ್ನ ನೋಡ್ಬಿಟ್ಟು ನಾವೊಂದು ವಿಕಿಲೀಕ್ಸ್ ಮಾಡೋಣ ಇರು ಅಂತೇಳಿ, ಸೊ ಅದರಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ಟ 250 ಕೋಟಿ, ಆಮೇಲೆ LK ಅಡ್ವಾಣಿ 1500 ಕೋಟಿ, ಅಟಲ್ ಬಿಹಾರಿ ವಾಜಪೇಯಿ 3000 ಕೋಟಿ, ಸುಷ್ಮಾ ಸ್ವರಾಜ್ 500 ಕೋಟಿ, ಹಿಂಗೆ ಅನಂತ್ ಕುಮಾರ್ 1200 ಕೋಟಿ. ಸೊ ಈ ತರ ಬಿಜೆಪಿ ಅವ್ರದೆಲ್ಲ ಒಂದು ಲಿಸ್ಟ್ ಡೂಪ್ಲಿಕೇಟ್ ಸೇಮ್ ಕಲರ್ ಪ್ರಿಂಟ್ ಎಲ್ಲ ಮಾಡಿ ಅದನ್ನ ಇದನ್ನ ಮಾಡಿ ಜೆರಾಕ್ಸ್ ಮಾಡ್ಸಕ್ಕೆ ಅಂತ ಹೋದ್ವಿ ಇಲ್ಲಿ ಗಾಂಧಿನಗರದಲ್ಲಿ. ಅವಾಗ ಅಲ್ಲಿ ಚಳುವಳಿ ನಡೀತಾ ಇತ್ತು ಫ್ರೀಡಂ ಪಾರ್ಕ್ ಅಲ್ಲಿ. ಜೆರಾಕ್ಸ್ ಅಂಗಡಿ ಕೊಟ್ರೆ ಜೆರಾಕ್ಸ್ ಅಂಗಡಿ ನೋಡ್ಬಿಟ್ಟು, ಓ ಏನ್ ಸರ್ ಹಿಂಗ್ ಲೂಟಿ ಹೊಡೆದ್ರಿ, ಯಾರು ಏನೋ ಅಂತ ಯೋಚನೆ ಮಾಡಕ್ ಹೋಗ್ಲಿಲ್ಲ ಬಿಜೆಪಿ ಅವರು. ಇವರು ವಾಜಪೇಯಿ ಲೂಟಿ ಹೊಡೆದವ್ರ ಅಂತ ಹೇಳ್ಬಿಟ್ಟು ಇದೊಂದು 500 ಕಾಪಿ ಜೆರಾಕ್ಸ್ ಮಾಡಿ ಅಂತ ಕೊಟ್ವಿ. ಜೆರಾಕ್ಸ್ ಅಲ್ಲಿ ಡಿಸ್ಕೌಂಟ್ ನಮ್ಗೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ, ಇದಕ್ಕೆ ಡಿಸ್ಕೌಂಟ್ ಅಂತ ಕೊಟ್ರು. ಅದಾದ್ಮೇಲೆ ಇದನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಹಂಚ್ಬೇಕಲ್ಲ ಅಂತ ಹೋದ್ವಿ. ಹೆಂಗ್ ಹಂಚೋದು? ಬಿಜೆಪಿ ಎಲ್ಲಾರು ಇದ್ರಲ್ಲಿ, ಆಲ್ ಪಾರ್ಟಿ, ಕಾಂಗ್ರೆಸ್ ಮತ್ತೆ ಎಕ್ಸೆಪ್ಟ್ JDS ಬಿಟ್ಟು ಆ ಟೈಮಲ್ಲಿ ಎಲ್ಲಾ ಪಾರ್ಟಿಯವರು, ಅಲ್ಲಿ ಕಮ್ಯುನಿಸ್ಟರು ಕೂಡ ಹೋಗ್ಬಿಟ್ಟಿದ್ರು, ಅವರು ಅದಕ್ಕೆ ಬಕ್ರ ಆಗ್ಬಿಟ್ಟಿದ್ರು. ಸೊ ಆಮೇಲೆ ಹೆಂಗೆ ಅಂತ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. 1-2-3 ಕೊಟ್ವಿ, ಈ ತರ ಇದೆ ತಗೊಳ್ಳಿ ಅಂತ. ಆಮೇಲೆ ಅಲ್ಲಿ 1-2-3 ಚಿಕ್ಕ ಹುಡುಗರು ಬಂದ್ರು. ಸೊ ಅವರು, ಸರ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದಿಸ್. ಎಸ್ ಪ್ಲೀಸ್ ಗಿವ್ ಅಸ್, ವಿ ವಿಲ್ ಡಿಸ್ಟ್ರಿಬ್ಯೂಟ್ ಅಂತ ಹೇಳಿ ಅವ್ರು ಫುಲ್ ಅಲ್ಲಿ ಡಿಸ್ಟ್ರಿಬ್ಯೂಷನ್. ಆಮೇಲೆ ಒಂದು ಟೀ ಅಂಗಡಿಗೆ ಬಂದ್ವಿ ಗಾಂಧಿನಗರದಲ್ಲಿ, ಅಲ್ಲಿ ಗೋಡೆ ಮೇಲೆ ಅಂಟಿಸಿದ್ವಿ, ಈ ತರ ಇದಾಗಿದೆ, ಅಂಟಿಸಿ ಸರ್ ಕಳ್ಳನ್ ಮಕ್ಳು ಹೆಂಗ್ ಲೂಟಿ ಹೊಡೆದವ್ರು ನೋಡಿ ಅಂತ. ಆಮೇಲೆ ಅಲ್ಲಿ ಟೀ ಕುಡಿಯಕ್ ಬಂದವರೆಲ್ಲ ಇದ್ ನೋಡ್ಬಿಟ್ಟು, ಏ ಕಿತ್ನಾ ಲೂಟ್ ಕಿಯಾ ಹೇ, ಇದನ್ನ ಎಲ್ಲಾರ್ಗು ಶೇರ್ ಮಾಡೋಣ ತಗೊಳ್ಳಿ ಅಂತ ಹೇಳ್ಬಿಟ್ಟು ತಗೊಂಡು, ನಾನು 5000 ಜನಕ್ಕೆ ಮೇಲ್ ಮಾಡ್ತೀನಿ ಅಂತ ಒಬ್ಬ ಹುಡುಗ ತಗೊಂಡು ಅದನ್ನ ಮೇಲ್ ಮಾಡ್ದ. ಸೊ ಅಂದ್ರೆ ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಿದ್ದೇನು ಅಂದ್ರೆ, ಅಣ್ಣಾ ಹಜಾರೆ ಮೂವ್ಮೆಂಟ್ ಮತ್ತೆ ಇವರು ಇವತ್ತೇನಾದ್ರೂ ಈ ಕಪ್ಪು ಹಣ ಇವೆಲ್ಲ ಭಾರತಕ್ಕೆ ವಾಪಸ್ ಬಂತು ಅಂದ್ರೆ ನಿಮ್ಗೆ ಪೆಟ್ರೋಲ್ ರೇಟು 25 ರೂಪಾಯಿ ಆಗ್ಬಿಡುತ್ತೆ. ಪಾಕಿಸ್ತಾನದಲ್ಲಿ ಅಷ್ಟು ಕಡಿಮೆ ಇದೆ, ಇದ್ರಲ್ಲಿ ಬಾಂಗ್ಲಾದೇಶದಲ್ಲಿ ಕಡಿಮೆ ಇದೆ, ನೇಪಾಳಲ್ಲಿ ಕಡಿಮೆ ಇದೆ, ಆದ್ರೆ ಭಾರತದಲ್ಲಿ ಜಾಸ್ತಿ ಇದೆ, 40 ರೂಪಾಯಿ, 45 ರೂಪಾಯಿ, 50 ರೂಪಾಯಿ ಇತ್ತು ಅವಾಗ, ಅಷ್ಟಿದೆ ಅಂತ ಹೇಳೋರು. ವೆರಿಫೈ ಮಾಡಿ ನೋಡಿದಾಗ ಪಾಕಿಸ್ತಾನದಲ್ಲಿ ಅವತ್ತು 100 ರೂಪಾಯಿ ಇತ್ತು, ಬಾಂಗ್ಲಾದೇಶದಲ್ಲಿ ಅವತ್ತು 80 ರೂಪಾಯಿ ಇತ್ತು. ಪ್ರೊಟೆಸ್ಟ್ಗಳು ಮಾಡಿದ್ರು. ನಾವು ಇದನ್ನ ಕೊಟ್ಟ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಮ್ಗೆ ತಿಳ್ಕೊಂಡಿದ್ದೇನು ಅಂದ್ರೆ, ನೀವು ಈ ಜನಕ್ಕೆ ಏನಾರು ಕೊಡಿ, ಅನ್ವೆರಿಫೈಡ್ ಆಗಿ ಅದನ್ನ ಫಾಲೋ ಮಾಡ್ತಾರೆ. ಒಂದೇನು ಅಂದ್ರೆ, ಒಂದು ಅವರ್ಷನ್ ಸೃಷ್ಟಿಯಾಗಿತ್ತು ಅವತ್ತು ಕಾಂಗ್ರೆಸ್ ಮೇಲೆ. ತುಂಬಾ ದಿನದಿಂದ ಅಧಿಕಾರದಲ್ಲಿದ್ದಾರೆ, ಒಂದು ಇದಿದೆ, ಭ್ರಷ್ಟಾಚಾರ ಮಾಡಿರ್ಬೋದು. ಈಗ ಕೋಲ್ಗೇಟ್ ಸ್ಕ್ಯಾಮ್, 2G ಸ್ಪೆಕ್ಟ್ರಮ್ ಸ್ಕ್ಯಾಮು, ಸೊ ಇವೆಲ್ಲ ಏನಾಯ್ತು, ಅದನ್ನೆಲ್ಲ ತಗೊಂಬರೋರು ಅವಾಗ. ಆ ಸಂದರ್ಭದಲ್ಲಿ ಹೆಚ್ಚು ಮಿಕ್ಸ್ ಆಗಿದೆ. ಸೊ ಅದನ್ನ ಕೌಂಟರ್ ಮಾಡೋದ್ರಲ್ಲಿ ಅವತ್ತು ಫೇಲ್ಯೂರ್ ಆಗಿದ್ರು. ಸೊ ಇದನ್ನ ತಂತ್ರಜ್ಞಾನ ಮತ್ತೆ ಇದನ್ನ ಅಣ್ಣಾ ಹಜಾರೆ ಮೂವ್ಮೆಂಟ್ ಮತ್ತೆ ಬಿಜೆಪಿ ಅವತ್ತು ಚೆನ್ನಾಗಿ ಬೆಳೆಸ್ಕೊಂತು. ಜನ ಕೂಡ ಅದನ್ನ ಪ್ರಶ್ನೆ ಮಾಡಕ್ ಹೋಗ್ಲಿ. ಇವಾಗ ನಾನು ಎಷ್ಟೋ ಸತಿ ನಾನು ಹೇಳೋದೇನಂದ್ರೆ, ನಾನು ಏನ್ ಮಾತಾಡ್ತಿದ್ದೀನಿ ಹಂಗೆ ನಂಬಕ್ ಹೋಗ್ಬೇಡಿ, ದಯಮಾಡಿ ವೆರಿಫೈ ಮಾಡ್ಕೊಡಿ. ಸೊ ಇವತ್ತು ನಿಮ್ಗೆ ಅವತ್ತು ಗೂಗಲ್ ಇತ್ತು, ಇವತ್ತು ಗೂಗಲ್ ಇದೆ. ಇವತ್ತು ನಿಮ್ಗೆ ಬೇರೆ ಬೇರೆ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿರುತ್ತೆ. ಸೊ ಪೆಟ್ರೋಲ್ ರೇಟ್ ಏನಿದೆ ಅಂತ ಗೊತ್ತಿರುತ್ತೆ, ಅದನ್ನ ವೆರಿಫೈ ಮಾಡಿ ಅಂತ. ಸೊ ಇವತ್ತಿಗೂ ಕೂಡ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಸಕ್ಸಸ್ ಆಗಿದ್ದ ಕಾರಣ ಏನು ಅಂದ್ರೆ, ಈ ತರ ವದಂತಿಗಳನ್ನ ನಂಬುವಂತ ಜನ ಭಾರತದಲ್ಲಿ ಇದ್ದಿದ್ರಿಂದ, ಆ ಸಂದರ್ಭದ ಇಂಟರ್ನೆಟ್ ಇದ್ದಿದ್ರಿಂದ ಅಲ್ಲ ಸರ್, ಈಗಲೂ ಇದ್ದಾರೆ, ಈಗಲೂ ನಂಬ್ಕೊಂಡಿದ್ದಾರೆ. ಸೊ ಆ ಒಂದು ಇದಿರೋದ್ರಿಂದ ಸೊ ಅದು ನಡ್ಕೊಂಡ್ಬರ್ತಾರೆ. ಅದು ಬಿಜೆಪಿ ಹೇಳಿ ಅಥವಾ ಕಾಂಗ್ರೆಸ್ ಹೇಳಿ ಮತ್ತೆ JDS ಹೇಳಿ, ಒಂದ್ಸಲಿ ಒಬ್ಬ ಮನುಷ್ಯ ಅಂದ್ರೆ ಪಬ್ಲಿಕ್ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರೆ ತುಂಬಾ ಉತ್ತಮ. ಹೌದು, ಕ್ರಾಸ್ ವೆರಿಫಿಕೇಶನ್ ಮಾಡಲ್ಲ. ಏನಂತಂದ್ರೆ ಏನ್ ಬರುತ್ತೆ, ಈಗ ಬಿಜೆಪಿ ಏನನ್ನ ಕೊಟ್ರು, ಕಾಂಗ್ರೆಸ್ ಏನನ್ನ ಕೊಟ್ರು, ಅದೇ ರೈಟ್ ಅನ್ಕೊಂಡ್ಬಿಡ್ತಾರಲ್ಲ. ಸೊ ಅದನ್ನ ಡಾಟಾ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟ್ ಆಗಿದ್ಯಾ, ಇವ್ರು ಹೇಳ್ತಾರೆ ಸತ್ಯನಾ, ಈಗ ಅದನ್ನ ಇವತ್ತು ಸ್ಟೂಡೆಂಟ್ಸ್ ಅದನ್ನ ಕೇಳಲ್ಲ. ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ರಾಜಕಾರಣದ ಅರ್ಥ ಗೊತ್ತಿಲ್ಲ. ಸೊ ರಾಜಕಾರಣ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಬಿಡಿಸು, ಪೊಲೀಸ್ನವ್ರು ಹಿಡಿದ್ರೆ ಫೈನ್ ಆಗ್ತಿರೋ ಹತ್ರ ನೋಡ್ಕೊಳ್ಳಿ, ಅಥವಾ ಇನ್ನೊಂದ್ ಕಡೆ VIP ಎಂಟ್ರಿ ಕೊಡಿಸಿ,
ಸೊ ಈ ತರದ್ದು ಒಂದು ಇದ್ರಲ್ಲಿ ಇದಾರೆ ಹೊರತು ಸೊ ಯಾರಿಗೂ ರಾಜಕಾರಣದ ನಿಜವಾದ ಅರ್ಥ ಗೊತ್ತಿಲ್ಲ. ಸೊ ನಾನು ಮತ್ತೆ ಒಂದು ರಿಪೀಟ್ ಮಾಡ್ತೀನಿ, ನಿಮ್ಗೆ ಬಿಜೆಪಿ ಕಂಡ್ರೆ ಕಾಂಗ್ರೆಸ್ ಅವ್ರಿಗೆ ಭಯನಾ ಅಂತ? ಬಿಜೆಪಿನವ್ರಿಗೆ ಕಾಂಗ್ರೆಸ್ ಕಂಡ್ರೆ ಭಯ, ಕಾಂಗ್ರೆಸ್ನವ್ರಿಗೆ ಬಿಜೆಪಿ ಅಥವಾ ಬೇರೆ ಇನ್ನೊಂದ್ರ ಕಂಡ್ರೆ ಭಯ ಇಲ್ಲ. ಏನಂದ್ರೆ ಬಿಜೆಪಿನವ್ರಿಗೆ ನೋಡಿ, ಅವ್ರಿಗೆ ಸ್ವಂತ ನಾಯಕರನ್ನ ಹುಟ್ಟಿಸುವಂತ ಕೆಪಾಸಿಟಿನೇ ಇಲ್ಲ. ಅವ್ರು ಡಿಪೆಂಡ್ ಆಗಿರೋದು ಕಾಂಗ್ರೆಸ್ ಮೇಲೆ, ಜನತಾದಳದ ಮೇಲೆ, ಇನ್ನೊಂದು ಸಣ್ಣ ಸಣ್ಣ ಪಾರ್ಟಿಗಳ ಮೇಲೆ. ಇವ್ರನ್ನ ಇಟ್ಕೊಂಡು ಇಡೀ ದೇಶದ ರಾಜಕೀಯ ಸಿನಾರಿಯೋ ತೆಗೆದು ನೋಡಿದ್ರೆ, ನೀವು ಬಿಹಾರಲ್ಲಿ ಅವರೇನು ಇಂಡಿಪೆಂಡೆಂಟ್ ಇಲ್ಲ, ಅಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಿರೋದು, ಅದು ನಿತೀಶ್ ಕುಮಾರ್ಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದು, ಮಹಾರಾಷ್ಟ್ರದಲ್ಲಿ ಪಕ್ಷ ಹೊಡೆದವರು, ಆಮೇಲೆ ಗೋವಾದಲ್ಲಿ ಕಾಂಗ್ರೆಸ್ನವ್ರನ್ನ ಆರಿಸ್ಕೊಂಡು. ನಮಗೆ ಭಯ ಏನು ಅಂದ್ರೆ, ಪಾಪ ಬಿಜೆಪಿನವ್ರಿಗೆ ಸ್ವಂತ ಮಕ್ಳನ್ನ ಹುಟ್ಟಿಸೋ ಕೆಪಾಸಿಟಿ ಇಲ್ಲದೆ ಕಂಡವ್ರ ಮಕ್ಳನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾರಲ್ಲ, ಇನ್ನೂ ಎಷ್ಟು ಈ ಅಪಹರಣ ಮಾಡ್ತಾರೆ ಅನ್ನೋದು ಅವ್ರ ಬಗ್ಗೆ ನಮಗೆ ಸಿಂಪತಿ ಹೊರತು ಬಿಜೆಪಿ ಬಗ್ಗೆ ಭಯ ಇಲ್ಲ. ಯಾಕೆಂದ್ರೆ ಅವರು ನಾಯಕತ್ವ ಮತ್ತೆ ಅವ್ರ ಹತ್ರ ಶಕ್ತಿ ಅಥವಾ ಒಂದು ಇಡೀ ರಾಜ್ಯದಲ್ಲಿ ನೋಡಿ ಅವರು ಏಕಾಂಗಿಯಾಗಿ ಪೂರ್ಣ ಬಹುಮತದಿಂದ ಸರ್ಕಾರ ನಡೆಸಕ್ ಆಗೇ ಇಲ್ಲ. ಅಂಥವ್ರ ಬಗ್ಗೆ ಎದುರ್ಕೊಳ್ಳುವಂಥದ್ದು ಏನಿಲ್ಲ. ಪವರ್ ಪಾಲಿಟಿಕ್ಸಿಗೆ ನಿರಂತರವಾದಂಥ ಚುನಾವಣೆ ಪ್ರಕ್ರಿಯೆಯಲ್ಲಿ ಅವರು ಇದ್ದಾರೆ, ಅದನ್ನ ಕಡೆಗಣಿಸಂಗಿಲ್ಲ. ಬಟ್ ಆದರೆ ಕಾಂಗ್ರೆಸ್ನ ಒಂದು ಐಡಿಯಾಲಜಿ ಆಗಿರ್ಬೋದು, ಮತ್ತೆ ಕಾಂಗ್ರೆಸ್ನ ಬೇಸ್ ಇರ್ಬೋದು, ಆಮೇಲೆ ಹಳ್ಳಿಗಳಲ್ಲಿ ಕಾಂಗ್ರೆಸ್ನ ಮತದಾರರಾಗಿರ್ಬೋದು, ಇವತ್ತಿಗೂ ಒಂದು ಋಣಪ್ರಜ್ಞೆ ಇಟ್ಕೊಂಡು ಕಾಂಗ್ರೆಸ್ ಜೊತೆಗಿದ್ದಾರೆ. ಇಂದಿರಾ ಗಾಂಧಿ ಅವ್ರ ಹೆಸರನ್ನ ಇವತ್ತಿಗೂ ಹೇಳ್ತಾರೆ. ಇವತ್ತಿಗೂ ಎಷ್ಟೋ ಜನ ವಯಸ್ಸಾದವರು ನೀವೇನು ಮಾಡಿದ್ರು ಇದು ಮಾಡಲ್ಲ. ನಾವು ಈ ಕ್ಯಾನ್ವಾಸ್ಗಳಿಗೆ ಬೆಂಗಳೂರಲ್ಲೇ ಕೆಲವು ಹಳೆ ಮನೆಗಳಿಗೆ ಹೋದ್ರೆ ನೀವು ನೋಡ್ಬೋದು, ಅಲ್ಲಿ ರಾಜೀವ್ ಗಾಂಧಿ ಫೋಟೋ ಇಟ್ಟಿರ್ತಾರೆ, ನೆಹರು ಫೋಟೋ ಇಟ್ಟಿರ್ತಾರೆ, ಇಂದಿರಾ ಗಾಂಧಿ ಫೋಟೋ ಇಟ್ಟಿರ್ತಾರೆ. ಇಷ್ಟು ಬಿಟ್ರೆ ಇವ್ರು ಯಾರ್ದು ಫೋಟೋ ಇಡಲ್ಲ. ಸೊ ಆ ಥರದ್ದೊಂದು ಅಟ್ಯಾಚ್ಮೆಂಟು ಜನರಿಗೆ ಕಾಂಗ್ರೆಸ್ ಮೇಲೆ ಇರೋವರೆಗೂ ಇಂಥ 100 ಬಿಜೆಪಿ ಬಂದ್ರು 100 RSS ಬಂದ್ರು ಏನು ಮಾಡೋಕ್ಕಾಗಲ್ಲ. ನಿಮ್ಮಲ್ಲಿ ಲೀಡರ್ಶಿಪ್ ಅಲ್ಲಿ ಕೆಲವೊಂದು ಫೇಲ್ಯೂರ್ ಇದೆ. ಏನಂತ ಅಂದ್ರೆ, ಈಗ ಯಾರೋ ಒಬ್ರು ಮಾತಾಡ್ತಾರೆ ಅಂದ್ರೆ ಬಿಜೆಪಿಯಿಂದ, ಅವ್ರು ಎಗೇನೆಸ್ಟ್ ನೀವು ಮಾತಾಡಕ್ ಹೋಗಲ್ಲ. ಏನ್ ರೀಸನ್? ಇದು ಒಳ ಒಪ್ಪಂದನ ಕಾಂಗ್ರೆಸ್ ಬಿಜೆಪಿದು? ಇಲ್ಲ. ಆಮೇಲೆ ಬಿಜೆಪಿನವ್ರಿಗೆ ಪ್ರತಿಕ್ರಿಯೆ ಕೊಡೋದೇ ವೇಸ್ಟ್. ಯಾಕೆಂದ್ರೆ ಅವ್ರಿಗೆ ಲಾಜಿಕ್ಕೇ ಇರಲ್ಲ. ಈಗ ಅಶೋಕಿಗೆ ಏನಂತ ನೀವು ಪ್ರತಿಕ್ರಿಯೆ ಕೊಡ್ತೀರಾ? CT ರವಿ ಮಾತಿಗೆ ಏನಂತ ಅವರು ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳ್ತಾರೆ, RSSನ ವಿರೋಧ ಮಾಡಿದವರು ಏನೇನೋ ಆಗೋಗ್ಬಿಟ್ಟಿದ್ದಾರೆ ಅಂದ್ರೆ ಕೊಲೆ ಬೆದರಿಕೆ ಆಗ್ತಾರೆ. ಸೊ ಯತ್ನಾಳ್ಗೆ ಏನಂತ ಪ್ರತಿಕ್ರಿಯೆ ಕೊಡ್ತೀರಾ? ಸೊ ಇಂಥ ಅರವಿಂದ್ ಬೆಲ್ಲರ್ಗೆ ಏನಂತ ಪ್ರತಿಕ್ರಿಯೆ ಕೊಡ್ತೀರಾ? ಪ್ರಹ್ಲಾದ್ ಜೋಶಿಗೆ ಏನಂತ ಪ್ರತಿಕ್ರಿಯೆ ಕೊಡ್ತೀರಾ? ಇವು ಏನಾದರೂ ಒಂದು ಜನಪರವಾದಂಥ ಟೀಕೆಗಳು ಇರ್ಬೇಕಲ್ವಾ? ಸೊ ಅವರು ಇಡೀ ಹೇಳಿಕೆಗಳು, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೆಂಗಿದ್ರು, ನಾಗರತ್ನಂನಂಥವ್ರು ಇದ್ರು, ಒಬ್ಬ ಮಹಿಳೆ ವಿರೋಧ ಪಕ್ಷದ ನಾಯಕಿಯಾಗಿ ಸ್ಥಾನದಲ್ಲಿದ್ರು, ಎಂತೆಂಥವ್ರು ಬಂದು ದೇವೇಗೌಡರು ಇದ್ರು. ದೇವೇಗೌಡರು ಇದ್ದಾಗ ಯಾವ ರೀತಿ ವಿರೋಧ ಪಕ್ಷವನ್ನು ನಡೆಸ್ತಾ ಇದ್ರು, ಸಿದ್ದರಾಮಯ್ಯ ಅವ್ರು ಯಾವ ರೀತಿ ನಡೆಸ್ತಾ ಇದ್ರು, ಆಮೇಲೆ ಅನೇಕ ಜನ ಹಿರಿಯ ನಾಯಕರುಗಳು ಆ ಸ್ಥಾನದಲ್ಲಿ ಇದ್ದಂಥವ್ರು. ಅದಕ್ಕೆ ಆದಂಥ ಒಂದು ತೂಕ ಇದೆ. ಈ ಅಶೋಕ್ ಅವರು ಈ ಫೋಟೋಶೂಟ್ ಇದು ಮಾಡಕ್ ಹೋಗೋದು, ಆಮೇಲೆ ಅವ್ರಿಗೆ ಒಂದು ಭಾಷೆ ಮೇಲೆ ಇಡ್ತಾ ಇಲ್ಲ, ಅವ್ರಿಗೆ ಅಸೆಂಬ್ಲಿನಲ್ಲಿ ನಿರರ್ಗಳವಾಗಿ ಮಾತಾಡುವಂಥ ಒಂದು ಇದ್ಬೇಕು. ಆ ಥರದ್ದೊಂದು ಇಲ್ವೇ ಇಲ್ಲ. ಬಂದಿದ್ದೀರಿ, ಹೋಗಿದ್ದೀರಿ, ಯಾವ ಇದು ಮಾಡ್ತೀರಿ ಅಂದ್ರೆ ಏನ್ ಮಾಡ್ತೀರಿ? ಸೊ ಅದು ಅವ್ರಿಗೆ ಗೊತ್ತಿರುತ್ತೆ. ಈಗ ನಿಮ್ಗೆ ಈಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ನೀವು ಕನ್ನಡ ಭಾಷೆನಲ್ಲಿ ಎಷ್ಟು ಚೆನ್ನಾಗಿ ಮಾತಾಡೋರು. ಹಂಗೆ ತಗೊಂಡ್ರೆ ನಮ್ಮ ಪಕ್ಷದಲ್ಲಿ DK ಶಿವಕುಮಾರ್ ಅವ್ರದ್ದು ನೀವು ಇದು ಮಾಡೋಕ್ಕಲ್ಲ. ಅವ್ರ ಭಾಷೆ, ಅವ್ರ ವಿಚಾರ, ಮತ್ತೆ ಅವರ ಅಧ್ಯಯನ ಗೊತ್ತಿಲ್ಲದೆ ಇರೋ ವಿಚಾರ ಹೇಳ್ತಾರೆ. ಇಲ್ಲ ನಾನು ತಿಳ್ಕೊತಾ ಇದ್ದೀನಿ. ಪ್ರಿಯಾಂಕ್ ಖರ್ಗೆ ಅವ್ರು ಯಾವ ರೀತಿ ಮಾತಾಡ್ತಾರೆ, ಕೃಷ್ಣ ಬೈರೇಗೌಡರು ಎಷ್ಟು ಅಸೆಂಬ್ಲಿನಲ್ಲಿ ನಿರರ್ಗಳವಾಗಿ ಮಾತಾಡುವಂಥದ್ದಾಗಿರ್ಬೋದು, ಅನೇಕ ಜನ ಹಿರಿಯ ನಾಯಕ ಪರಮೇಶ್ವರ್ ಅವರು, ಅವ್ರ ಬಗ್ಗೆ ಎಲ್ಲ ನಾವು ಹೇಳಕ್ಕೆ, ಕಾಂಗ್ರೆಸ್ನಲ್ಲಿ ನಿಮ್ಗೆ ಈ ಥರ 1,000 ಜನ ಲೀಡರ್ಸ್ ಸಿಗ್ತಾರೆ. 1000 ಜನ ಮೇಲೆ ಈ ಥರದೊಂದು ಸಾರ್ವಜನಿಕ ಲಜ್ಜೆ ಮತ್ತೆ ಸಾರ್ವಜನಿಕವಾಗಿ ಪ್ರೆಸೆಂಟೇಷನ್ ಯಾವ ರೀತಿ ಇರಬೇಕು ಅನ್ನೋದು ಅವ್ರಿಗಿದೆ. ಸೊ ಬಿಜೆಪಿನಲ್ಲಿ ಆ ರೀತಿ ಇಲ್ಲ. ಬಿಜೆಪಿನಲ್ಲೆಲ್ಲ ಹೋಗ್ಬಿಟ್ಟು ನಾವು ಇವತ್ತು ಮದ್ದೂರನ್ನ ಹಾಳು ಮಾಡ್ಬಿಡ್ತೀವಿ, ವಿರೋಧ ಪಕ್ಷದ ನಾಯಕ ಮಾತಾಡೋಂಥದ್ದು. ನಿಮ್ಮ ಕಾನ್ಸ್ಟಿಟ್ಯೂಷನ್. ಆಮೇಲೆ ಈಶ್ವರಪ್ಪ ಅವರಿದ್ರು ಬಿಜೆಪಿನಲ್ಲಿ, ಅವರು ಹಿಂದೆಲ್ಲ ನಾಳೆ 400 ವರ್ಷ ಆಗಲಿ ಭಾಗವಧ್ವಜನೇ ಇಲ್ಲಿ ರಾಷ್ಟ್ರಧ್ವಜ ಆಗುತ್ತೆ ಅಂತ ಹೇಳ್ತಾರೆ. ಸೊ ರಾಷ್ಟ್ರಧ್ವಜದ ಬಗ್ಗೆ ಇವ್ರಿಗೆ ಒಂದು ಗೌರವ ಇಲ್ಲ. ಸೊ ಇವರು ಯಾವ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದಿರ್ತಾರೆ, ಆ ಸಂವಿಧಾನ ವಿರುದ್ಧವಾದಂಥ ಚಿಂತನೆ ಇರೋದು. ಸೊ ಇಂಥವ್ರಿಂದ ಕಲಿಯುವಂಥದ್ದು ಏನೂ ಇಲ್ಲ. ಸೊ ಅವರಿನ್ನೂ ಕಾಂಗ್ರೆಸ್ ನಾಯಕರುಗಳನ್ನ ನೋಡಿ ಅವರ ಅಡ್ಮಿನಿಸ್ಟ್ರೇಷನ್ನು, ಅವರ ಅಸೆಂಬ್ಲಿನಲ್ಲಿ ಪ್ರೆಸೆಂಟೇಷನ್ನು, ಮಾಧ್ಯಮಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಇದೆಲ್ಲ ಬಿಜೆಪಿ ನಾಯಕರುಗಳು ಕಲ್ತ್ಕೊಬೇಕು. ಸೊ ಈ ಥರದ್ದು ಅವರ ಬಿಜೆಪಿನವ್ರಿಗೆ ಪ್ರತಿಕ್ರಿಯೆ ಕೊಡ್ತಾ ಹೋದ್ರೆ ಆ ರಾಜಕೀಯದ ಗುಣಮಟ್ಟ ಹಾಳಾಗೋಗ್ಬಿಡುತ್ತೆ.
ಸೊ ಜನರಿಗೆ ರಾಜಕಾರಣದ ಬಗ್ಗೆ ಅಸಹ್ಯ ಬಂದ್ಬಿಡುತ್ತೆ. ಯಾರು ಟಿ ವಿ ಚಾನೆಲ್ ಆನ್ ಮಾಡಲ್ಲ. ಯಾಕೆ ಇವತ್ತು ನ್ಯೂಸ್ ಚಾನೆಲ್ಗಳು TRP ಕುಸಿತಾ ಇದೆ? ಯಾಕೆ ಬಿಗ್ ಬಾಸ್ ನೋಡ್ತಾರೆ ಅಂದರೆ, ಈ ಬಿಗ್ ಬಾಸ್ಗಿಂತ ಕೆಟ್ಟದಾಗಿ ಈ ಥರದ್ದು ಮಾತುಗಳನ್ನ BJP ನಾಯಕರುಗಳು ಆಡ್ತಾರೆ. ಸೊ ಅದಕ್ಕೆ ನಮ್ಮ ನಾಯಕರುಗಳು ಆ ಮಟ್ಟಕ್ಕೆ ಇಳಿದು ಪ್ರತಿಕ್ರಿಯೆ ಕೊಡೋಕೆ ಹೋಗಲ್ಲ. ಸೊ ಅವ್ರದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಇದೆ. ರಾಜಕಾರಣವನ್ನು ಗಂಭೀರವಾಗಿ ಮಾಡುವಂಥದ್ದು ನಮ್ಮ ನಾಯಕರುಗಳಲ್ಲಿದೆ. ಅದಕ್ಕೆ BJP ಪ್ರತಿಕ್ರಿಯೆ ಕೊಡಲ್ಲ. ಈಗ ಸಿ ಎಂ ತೆವರಲ್ಲಿ ಮೈಸೂರಲ್ಲಿ ಒಬ್ಬರು MP ಇದ್ದಾರೆ, ಮಾಜಿ MP ಅವರು. ಸೊ ಮಾಜಿ ಪತ್ರಕರ್ತರು ಕೂಡ ಅವರು. ಸೊ ನಾವು ಬರೋದ್ರೊಳಗೆ ಆಗಲೇ ಅವ್ರು MP ಆಗೋಗ್ಬಿಟ್ಟಿದ್ರು. ಸೊ ಅವರು ರೋಡ್ ಮಾಡಿಸಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ. ಬಟ್ ಅವರು ತುಂಬ ಮಾತಾಡ್ತಾರೆ. ಅಲ್ಲಿ ಇಬ್ಬರದೇ ಮಾತ್ರ ಫೈಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಲ್ಲಿ ಯಾರು ಲಕ್ಷ್ಮಣ್ ಮತ್ತು ಇವ್ರಿಗೆ, ಯಾರಿಗೆ ಪ್ರತಾಪ್ ಸಿಂಹ ಅವ್ರಿಗೆ. ನಿಮಗೆ ಪ್ರತಾಪ್ ಸಿಂಹ ಅವರು ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆ್ಯಕ್ಚುಲಿ ಪ್ರತಾಪ್ ಸಿಂಹ ವಾಟ್ ಇಸ್ ದ ಮೈನಸ್ ಆ್ಯಂಡ್ ಪ್ಲಸ್ ಎರಡನ್ನೂ ಹೇಳ್ಬಿಡಿ. ಪ್ರತಾಪ್ ಸಿಂಹ ಒಬ್ಬ ಬಾಯಿ ಬಡ್ಕ. ಸೊ ಅವರು ಜರ್ನಲಿಸ್ಟ್ ಆಗಿದ್ದಂಥವ್ರು. ಮೈಸೂರಿನಲ್ಲಿ ಲಕ್ಷ್ಮಣ್ ಅವ್ರದ್ದು ನಿನ್ನೆ ಕೇಸ್ ಇತ್ತು. ಪ್ರತಾಪ್ ಸಿಂಹ ಅವರು ಡೆಫಾಮೇಷನ್ ಕೇಸ್ ಹಾಕಿದ್ದಾರೆ ಲಕ್ಷ್ಮಣ್ ಅವ್ರ ಮೇಲೆ. ಸೊ ಲಕ್ಷ್ಮಣ್ ಅವರು ತನ್ನ ಬಗ್ಗೆ ಏನು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಇಂಜೆಕ್ಷನ್ ಕೂಡ ತಂದಿದ್ದಾರೆ. ಸೊ ಈಗ ಒಬ್ಬ ರಾಜಕಾರಣಿ ಲಕ್ಷ್ಮಣ್ ಅವರು ಪ್ರಶ್ನೆ ಮಾಡ್ತಿರೋದೇನು, ಏನಪ್ಪ ನಿಂದು ಕಾಫಿ ತೋಟ ಇದೆ, ಹೆಂಡತಿ ಹೆಸರಲ್ಲಿ ಸೈಟ್ ತೊಗೊಂಡ್ಬಿಟ್ಟಿದ್ಯಾ, ನಿನ್ನ ತಮ್ಮ ಅಲ್ಲಿ ಹಾಸನದಲ್ಲಿ ಶುಂಠಿ ಬೆಳಿತೀನಿ ಅಂತ ಹೇಳ್ಬಿಟ್ಟು ಮರ ಕದ್ಬಿಟ್ಟು ಕೇಸ್ ಆಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಸ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಜೂಜಾಡೋ ಟೈಮಲ್ಲಿ